ಕರ್ನಾಟಕದ ರಾಜಕಾರಣದಲ್ಲಿ ನನ್ನಷ್ಟು ಕೆಟ್ಟದಾಗಿ ಬಯಸ್ಕೊಂಡ್ರ ರಾಜಕಾರಣಿ ಯಂಗೆಸ್ಟ್ ಪೊಲಿಟಿಷಿಯನ್ ಪ್ರದೀಪ್ ಈಶ್ವರ್ ಅವ್ರ ಜೊತೆ ಇದ್ದಾರೆ. ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಲ್ಲ, ಎಷ್ಟು ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೀರಾ? ಮೈಕ್ ಮುಂದೆ ಬರೋದು, ಭಾಷಣ ಬಿಗಿಯೋದು. ಆರ್ ಯು ಟಾರ್ಗೆಟಿಂಗ್ ಓನ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ಸ್? ಫೈರೋ ಬಿಜೆಪಿ ಕಿತ್ತಾಕಿರೋ ಪೈರೋ. ಸರ್, ನೀವು ಕಾಂಗ್ರೆಸ್ ಶಾಸಕರು, ಆದ್ರೆ ಕಾಂಗ್ರೆಸ್ ವಕ್ತಾರರಿಗಿಂತ ಜಾಸ್ತಿ ಮಾತಾಡ್ತೀರಾ ಸರ್. ನಾನು ಕಂಫರ್ಟ್ ಝೋನಲ್ಲಿ ರಾಜಕಾರಣ ಮಾಡೋ ಪೊಲಿಟಿಷಿಯನ್ ಅಲ್ಲ. ನನ್ನ ಪಕ್ಷದ ತಂಟೆಗೆ ಯಾರು ಬಂದರೂ ನಾನು ಕೌಂಟರ್ ಮಾಡ್ತೀನಿ. ಯತ್ನಾಳ್ ಅವ್ರನ್ನೂ ಬಿಡಲ್ಲ, ಪ್ರತಾಪ್ ಅವ್ರನ್ನೂ ಬಿಡಲ್ಲ. ಸರ್, ನೀವು ಯತ್ನಾಳ್ ಅವ್ರ ಬಗ್ಗೆ ಇಷ್ಟು ಮಾತಾಡ್ತೀರಾ, ಅವ್ರು ನಿಮ್ಮನ್ನು ಮನುಷ್ಯ ಕ್ಯಾಟಗರಿಗೆ ಸೇರಿಸಿಲ್ಲ. ಯತ್ನಾಳ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಪ್ರತಾಪ್ ಸಿಂಹ ಅವ್ರು ನಿಮ್ಮನ್ನ ಹಂದಿ ಅಂತಾರೆ. ಈಗ ಹಂದಿಗೆ ತಾನೇ ಇನ್ನೊಂದು ಹಂದಿ ಅಂತ ಗೊತ್ತಾಗುತ್ತೆ. ಹೆಸರಲ್ಲ ಸಿಂಹ ಇರಬೇಕಾಗಿರೋದು, ಬ್ಲಡ್ ಅಲ್ಲಿ ಇರಬೇಕು. ಅದು ನಮಗೆ. ಸರ್, ಈ JDS ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮುಳುಗೋಗ್ತಾರೆ ಅಡುಗು. ದರ್ಶನ್ ಅವ್ರ ಕೇಸು, ಪ್ರಜ್ವಲ್ ಅವ್ರ ಕೇಸು, ರೇಣುಕಾ ಸ್ವಾಮಿ ಕುಟುಂಬ ನೋವಾಗುತ್ತಲ್ವಾ? ಹಂಗೆ ಹೊಡಿತಾರೆ ಯಾರಾದ್ರು? ಸುಧಾಕರ್ ಅವ್ರು ನಿಮ್ಮ ಪಾರ್ಟಿಗೆ ಬಂದರೆ ನೀವು ಪಾರ್ಟಿ ಬಿಟ್ಟು ಹೋಗ್ತೀರಾ? ಹೆಂಗ್ ಬರ್ತಾನೆ ಸರ್? ಇಲ್ಲಿ ಗೌರವ ಕೊಡೋರು ಯಾರಾದ್ರು? ಆರೋಗ್ಯ ಖಾತೆನೇ ಬೇಕು, ಉಸ್ತುವಾರಿ ಕೊಡದೇ ಇದ್ರೂ ಪರವಾಗಿಲ್ಲ. ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಯಾರು ಅನ್ಕೊಳ್ಳಲ್ಲ. ಬಟ್ ನಾನು ಬಟ್ಟೆ ಹೊಲಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಪರಿಶ್ರಮ ಅಕಾಡೆಮಿಯಲ್ಲಿ ಮೆಡಿಕಲ್ ಮೇಸ್ಟ್ರು. ಕಳೆದ ಚುನಾವಣೆಯಲ್ಲಿ ಮೆಡಿಕಲ್ ಮಿನಿಸ್ಟ್ರನ್ನೇ ಸೋರಿಸಿದ ಡೈಲಾಗ್ ಮಾಸ್ಟರ್. ಹೌದು, ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಯಂಗೆಸ್ಟ್ ಪೊಲಿಟಿಷಿಯನ್ ಪ್ರದೀಪ್ ಈಶ್ವರ್ ಅವ್ರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದೆ? 2 ವರ್ಷ 4 ತಿಂಗಳಾಯಿತು ಆಲ್ಮೋಸ್ಟ್ ನೀವು MLA ಆಗಿ. ರಾಜಕಾರಣಿಯ ಲೈಫ್ 2.5 ವರ್ಷ ಹೇಗೆ ಅನ್ನಿಸ್ತಾ ಇದೆ ಸರ್? ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರೆ ತುಂಬ ಒಳ್ಳೇದು ಮಾಡ್ಬೋದು. ನಾನೊಂದು 500 ಜನ ಬಡವರಿಗೆ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀನಿ ಈ 2 ವರ್ಷದಲ್ಲಿ. ಸಬ್ಸಿಡಿಯಲ್ಲಿ ಒಂದು 20-25 ಜನಕ್ಕೆ ಕಾರ್ ಕೊಡಿಸಿದ್ದೀನಿ. ಒಂದು 200-300 ಜನಕ್ಕೆ ಸಬ್ಸಿಡಿಯಲ್ಲಿ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬರಬೇಕು ಕೊಟ್ಟಿದ್ದೀನಿ. 198 ಹಳ್ಳಿಗೂ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕೂರಿಸಿ 198 ಹಳ್ಳಿಯಲ್ಲಿ ಅವ್ರು ಏನೆಲ್ಲ ಮನವಿ ಕೇಳಿದ್ರು ಅಷ್ಟೂ ಮಾಡಿಕೊಟ್ಟಿದ್ದೀನಿ. ಅದಕ್ಕೊಂದು 100-150 ಕೋಟಿ ಖರ್ಚು ಮಾಡಿದ್ದೀನಿ. ಟೌನಲ್ಲಿ 14 ವಾರ್ಡ್ ಸುತ್ತಿದ್ದೀನಿ. ತಾಯಿ ಹೆಸರಲ್ಲಿ 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಬಡವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದ್ದೀನಿ. ಸರ್ಕಾರಿ ಶಾಲೆ ಪ್ರಿಮಿಸಿಸಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮ ನಡೀದಂಗೆ ನೋಡಿಕೊಂಡು ಸರ್ಕಾರಿ ಶಾಲೆ ಮಕ್ಕಳ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗ್ದಂಗೆ ನೋಡ್ಕೊಂಡಿದ್ದೀನಿ. SSLCಗೆ ಅಟ್ಲೀಸ್ಟ್ ಸರ್ಕಾರಿ ಶಾಲೆ SSLC ಮಕ್ಕಳಿಗೆ ಕಾರ್ಪೊರೇಟ್ ಸ್ಟೈಲಲ್ಲಿ ಟೈಮ್ ಟೇಬಲ್ ಹಾಕಿ ಡೈಲಿ ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದೀನಿ. 2.5 ವರ್ಷದಲ್ಲಿ ಶಾಸಕನಾಗಿ ಇನ್ನೇನು ಮಾಡೋಕ್ಕೆ ಸಾಧ್ಯ? ಫ್ಲೆಕ್ಸ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದೀನಿ. ಝೀರೋ ಫ್ಲೆಕ್ಸ್. ನನ್ನ ಟೌನಲ್ಲಿ ನೀವು ಒಂದು ಫ್ಲೆಕ್ಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ಕೂಡ ಫಸ್ಟ್ ಕಿತ್ತಾಕ್ಸಿದ್ದೆ ನಂದು ಅಂತ. ನಾನು ಗೆದ್ದಾಗ ನನ್ನ ಫ್ಲೆಕ್ಸ್ ಇತ್ತು, ಹೈಕೋರ್ಟ್ ಆರ್ಡರ್ ಇತ್ತು. ಫಸ್ಟ್ ಕಿತ್ತಾಕ್ಸಿದ್ದೆ ನಂದು ಅಂತ ನಾನೇ ನಿಂತ್ಕೊಂಡು ಗೆದ್ವಿ. ಇವತ್ತು ನೀವು ಚಿಕ್ಕಬಳ್ಳಾಪುರ ಟೌನಲ್ಲಿ ಫ್ಲೆಕ್ಸ್ ಫ್ರೀ. ಯಾರಾದರೂ ಬೈ ಮಿಸ್ಟೇಕ್ ಕಟ್ಟಿದ್ರು 10 ನಿಮಿಷದಲ್ಲಿ ಕಿತ್ತಾಕ್ತೀವಿ. ಅದು ಯಾರ್ದಾದ್ರೂ ಸರಿ. ನಾವು ಯಾರು ಬಂದರೂ ಸಹ ಫ್ಲೆಕ್ಸ್ ಕಟ್ಟಿಲ್ಲ. ಎಷ್ಟೋ ಸಲ ನನ್ನದೇ ಪಕ್ಷದ ಸಚಿವರು ನಮ್ಮ ಜಿಲ್ಲೆಗೆ ಬಂದರು, ಟೌನಲ್ಲಿ ನಾವು ಫ್ಲೆಕ್ಸ್ ಕಟ್ಟಲ್ಲ. ನಾವು ಫಾಲೋ ಮಾಡ್ತಿದ್ದೀವಿ ಕಾನೂನನ್ನ. ಯಾಕೆಂದರೆ ಕಾಂಗ್ರೆಸ್ ಇರೋದು, ನಾವಿರೋದು ಕಾನೂನನ್ನು ಫಾಲೋ ಮಾಡೋಕ್ಕೆ. ಎಸ್ ಸರ್. ರಾಜಕೀಯಕ್ಕೆ ನೀವು ಬರುವ ಮುನ್ನ ರಾಜಕಾರಣದ ಬಗ್ಗೆ ಇದ್ದ ಕಲ್ಪನೆಗೂ ನೀವೇ ನಡೆಸ್ತಾ ಇರೋ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಸರ್? ನಾನು ಜನರಲಾಗಿ ಏನು ಅಸಂಪ್ಷನ್ ಇತ್ತು ಅಂದರೆ ಸರ್, MLA ಅಂದರೆ ರೋಡ್ ಹಾಕ್ಸೋಕ್ಕೆ ಚರಂಡಿ ಹಾಕ್ಸ್ತಾರೆ, ರೋಡ್ ಹಾಕ್ಸ್ತಾರೆ, ಬಿಲ್ಡಿಂಗ್ ಕಟ್ಟಿಸ್ತಾರೆ. ಇಷ್ಟೇ MLA ಕರ್ತವ್ಯ ಅಂತ ನಾನು ಅಂದ್ಕೊಂಡವನು. ರೋಡ್ ಬೇಕು ಅಂದರೆ ಒಂದು ಊರಲ್ಲಿ ರೋಡ್ ಹಾಕ್ಸೋದು MLA, ಚರಂಡಿ ಹಾಕ್ಸೋದು MLA, ಬಿಲ್ಡಿಂಗ್ ಕಟ್ಸೋದು MLA, ಇಷ್ಟೇ ಅಂದ್ಕೊಂಡಿದ್ದೆ ಪವರು. ಆದರೆ ನನಗೆ ಗೊತ್ತಿಲ್ಲ, ಎಷ್ಟೋ ಕಮಿಟಿಗಳಿಗೆ ನಾನು ಚೇರ್ಮನ್ನು, ಸ್ಕೂಲ್ಗೆ ಎಲ್ಲ ಇದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಅಪ್ರೂವಲ್ ಬೇಕಾಗುತ್ತೆ. ಲೋಕಲಲ್ಲಿ ಮೇಜರ್ ಡಿಸಿಷನ್ ನಮ್ದಿರುತ್ತೆ. ಆಲ್ಮೋಸ್ಟ್ ಒಂದು 25 ಡಿಪಾರ್ಟ್ಮೆಂಟ್ ಮೇಲೆ ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ. ಅಂದರೆ ಡಿಪಾರ್ಟ್ಮೆಂಟ್ಸ್ ಅಷ್ಟು. ಮತ್ತು ಪವರ್ ಈಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಬೋರ್ವೆಲ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲ ನನಗೆ ಬರುತ್ತೆ. ಆ ಕಡೆ ಲೋಕಲ್ ನನಗೊಂದು ನಂದಿ ಮೆಡಿಕಲ್ ಕಾಲೇಜ್ ಅಂತ ಬರುತ್ತೆ. ಸ್ಥಳೀಯ ಶಾಸಕನಾಗಿರೋದ್ರಿಂದ ಅಲ್ಲೂ ನಾನು ಡಿಸಿಷನ್ ಮೇಕಿಂಗ್ ತೊಗೊತೀನಿ ಎಲ್ಲ. ಬಟ್ ಭಾಳ ಒಂದು ಫೋನ್ ಕಾಲಲ್ಲಿ ಎಷ್ಟೋ ಕೆಲಸ ಆಗ್ತವೆ. ಬಹುಶಃ ನಿಮಗೆ ಇಷ್ಟು ಪವರ್ ಇದೆ ಅಂತ ಗೊತ್ತಿರಲಿಲ್ವಾ? ನನಗಿನ್ನೂ ಜಾಸ್ತಿ ಪವರ್ ಇದೆ, ಬಟ್ ನನಗಿನ್ನೂ ಅದು ಗೊತ್ತಾಗ್ತಿಲ್ಲ. ಅಂದರೆ ಒಂದು MLA ಬೇರೆಯವ್ರ ಕೈಯಿಂದ ಆಗದೇ ಇರೋ ಕೆಲಸ ಒಂದು MLA ಫೋನಲ್ಲಿ ಆಗುತ್ತೆ. ಒಂದು ಫೋನಲ್ಲಿ ಆಗುತ್ತೆ.
ಲಾಂಗ್ ಬ್ಯಾಕು ಕೋವಿಡ್ ಟೈಮಲ್ಲಿ ನಮ್ಮ ಕಸಿನ್ ಸಿಸ್ಟರ್ಗೊಬ್ರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಕೊಡ್ಸೋಕ್ಕಾಗಿರಲಿಲ್ಲ. ಆಗ ನಾನು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ಅಲ್ಲೂ ಇರಲಿಲ್ಲ, ಮತ್ತೇನೋ ಅಡ್ಜಸ್ಟ್ ಮಾಡಿದ್ವಿ. ಆದರೆ ಇವಾಗ ಎಮರ್ಜೆನ್ಸಿ ಅಂತ ಯಾರಾದರೂ ಫೋನ್ ಮಾಡಿದ್ರೆ 2 ನಿಮಿಷಕ್ಕೆ ICU ಬೆಡ್ ಕೊಡ್ತಾರೆ, ಕೊಡಿಸ್ತೀನಿ ಅಷ್ಟೇ. ಆ ಕಡೆಯಿಂದ ಎಕ್ಸ್ಪ್ಲನೇಷನ್ ಎಲ್ಲ ಬರಬಾರ್ದು, ನಾನು ಕೇಳೋದು ಇಲ್ಲ. ಕೊಡಿ ಅಂದರೆ ಕೊಡಬೇಕಷ್ಟೆ. ಅಷ್ಟು ಪವರ್ MLAಗಿದೆ ಇದೆ. ಸರ್, ನಿಮ್ಮ ರಾಜಕೀಯ ರಂಗ ಪ್ರವೇಶಕ್ಕೆ ಆಗೋದಂತ ಮಾಡಿಕೊಂಡಂಥ ಸಿದ್ಧತೆಗಳೇನು ಸರ್? ಸರ್, ನಾನು ಫೆಬ್ರವರಿಯಲ್ಲಿ ಭೋಗನಂದೀಶ್ವರ ಟೆಂಪಲ್ಲು, ಇವತ್ತಿನ ಸಂಸದರು ಆವತ್ತಿನ ಶಾಸಕರು ರಥ ಎಳಿಯಕ್ಕೆ ಹೋದಾಗ ಅದು ರಥ ಮುರಿದೋಗುತ್ತೆ. ಸ್ಥಳೀಯವಾಗಿ ಇದೊಂದು ಅಪಶಕುನ, ಮೋಸ್ಟ್ಲಿ ಅದನ್ನ ಸೋತೋಗ್ತಾನೆ ಅಂತ ಸುದ್ದಿ ಓಡಾಡುತ್ತೆ. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಸುದ್ದಿ ನೋಡ್ತೀನಿ ಒಂದಿನ. ಸುದ್ದಿ ನೋಡಿ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ, ಏನೋ ಹಿಂಗೆ ಮಾಡ್ಕೊಂಡಿದ್ದಾರೆ ಇವರು, ಮೋಸ್ಟ್ಲಿ ಏನೋ ಸೋಲಂಗಿದ್ದಾನೆ, ಯಾರೋ MLA ಕ್ಯಾಂಡಿಡೇಟು ಅಂತ ನನ್ನ ಫ್ರೆಂಡ್ಸ್ನ ಕೇಳಿದೆ. ಯಾರೋ ಗೊತ್ತಿಲ್ವೋ, ಯಾರೋ ಕೊತ್ತೂರು ಮಂಜಣ್ಣ ಬರ್ತಾರಂತೆ, ರಕ್ಷಾರಾಮಯ್ಯ ಬರ್ತಾರಂತೆ, ಇನ್ಯಾರೋ ಬರ್ತಾರಂತೆ, ಒಳ್ಳೆ ಕ್ಯಾಂಡಿಡೇಟ್ ಬರಲಿನಪ್ಪ, ನಾವು ಸಪೋರ್ಟ್ ಮಾಡೋಣ ಅನ್ನೋ ಥರನೇ ಇದ್ದೆ. ಮಾರ್ಚ್ವರೆಗೂ ಗೊತ್ತಿಲ್ಲ. ನಾನು ಮಾರ್ಚ್ 2nd ವೀಕಲ್ಲೂ, ಮಾರ್ಚ್ 12-13ನೇ ತಾರೀಕು ಕೂಡ ಯಾರು ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಅಂದರೆ ಅವ್ರ ಹೆಸರು. ಆವಾಗ ಜನಧ್ವನಿ ಅಂತ ಒಂದು ಕಾರ್ಯಕ್ರಮ ಹೋಗಿ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಚಿಕ್ಕಬಳ್ಳಾಪುರದಲ್ಲಿ. ಅವಾಗ ಕೊತ್ತೂರು ಮಂಜಣ್ಣ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಷನ್ ಆಯಿತು. ನಾನು ಕೂಡ ಕೊತ್ತೂರು ಮಂಜಣ್ಣನೇ ಕ್ಯಾಂಡಿಡೇಟ್ ಇರ್ಬೋದು, ಮೋಸ್ಟ್ಲಿ ಸ್ಥಿತಿವಂತರಿದ್ದಾರೆ, ಗೆಲ್ತಾರೆ, ಆತನಿಗಿಂತ ಅವ್ರೇನು ಕಡಿಮೆ ಅಲ್ಲ ಅಂತ ನಾನು ಹಂಗೆ ಇದ್ದೆ. 17-18ಕ್ಕೂ ಗೊತ್ತಿಲ್ಲ ನನಗೆ. ಮಾರ್ಚಲ್ಲಿ 20ನೇ ತಾರೀಕು ನಮ್ಮ ಮಿನಿಸ್ಟರ್ ಸಾಹೇಬ್ರ ಬರ್ತ್ಡೇಗೆ ಹೋದೆ, MC ಸಾಹೇಬ್ರ ಬರ್ತ್ಡೇ. ಅಲ್ಲಿಂದ ಎಲ್ಲ ಚೇಂಜ್ ಆಯಿತು. ಬಯಸದೇ ಬಂದ ಭಾಗ್ಯ. ಸರ್, ನಾನು ನಿಮ್ಮ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಿದ್ದೆ. ಇದಿಷ್ಟೇ ನಿಮ್ಮ ಬ್ಯಾಕ್ಗ್ರೌಂಡ್ ವರ್ಕ್ ಆಗಿರಲಿಲ್ಲ, ಇದಿಷ್ಟೇ ನಿಮ್ಮ ಹೋಮ್ ವರ್ಕ್ ಆಗಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಥವಾ ವಾದ ಅಂತಲೇ ಕನ್ಸಿಡರ್ ಮಾಡಿ. ಯಾಕೆಂದರೆ 2018ನಲ್ಲಿ ನೀವು ನವೀನ್ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಅದಕ್ಕಿಂತ ಬಿಫೋರು ನೀವು ಈ ನ್ಯೂಸ್ ಚಿಕ್ಕಬಳ್ಳಾಪುರ ಮುಖಾಂತರ ಶಾಸಕರ ಪ್ರತಿ ಪ್ರಶ್ನೆಗಳನ್ನು, ಪ್ರತಿ ಉತ್ತರಗಳನ್ನು ನೀವು ಅನಾಲಿಸಿಸ್ ಮಾಡ್ತೀರಾ, ಅವರನ್ನು ಪ್ರಶ್ನೆ ಮಾಡ್ತೀರಾ, ಅವರ ಪ್ರತಿ ಕೆಲಸಗಳನ್ನು ನೀವು ಕ್ವಶನ್ ಮಾಡಿದ್ದೀರಾ. ಸೊ ಬಹುತೇಕ ಇದು ಚಿಕ್ಕಬಳ್ಳಾಪುರದಲ್ಲಿ ಬೇರೆಯವ್ರಿಗೆ ಗಮನಕ್ಕೆ ಬಂತೋ ಇಲ್ಲೋ ಗೊತ್ತಿಲ್ಲ, ರಾಜಕೀಯದಲ್ಲಿ ಇದ್ದಂಥ ಬಹುತೇಕರಿಗೆ ಇದು ಒಂದು ಪ್ರಿಪ್ರೇಷನ್ನು, ಒಂದು ಪ್ಲ್ಯಾಟ್ಫಾರ್ಮು, ಒಂದು ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಸ್ಟಾರ್ಟ್ ಆಗಿತ್ತು. ಸೊ 2018ನಲ್ಲಿ ಅಫ್ಕೋರ್ಸ್ ನೀವು ಅದನ್ನು ಟ್ರೈ ಮಾಡೋದಕ್ಕೆ ನಿಮ್ಮ ಹತ್ರ ಅವತ್ತು ಅವಕಾಶ ಇತ್ತೋ ಇಲ್ಲೋ ಗೊತ್ತಿರಲಿಲ್ಲ, ಅಥವಾ ಕರೆದ ಅವಕಾಶ ಕೊಡುವಂಥ ಜನ ಇದ್ರೋ ಇಲ್ಲೋ ಗೊತ್ತಿರಲಿಲ್ಲ. 2023ಗೆ ಅದು ಬಿಲ್ಡ್ ಆಗಿತ್ತು. ಯಾಕಂದರೆ ನಿಮ್ಮದೇ ಆದಂಥ ಒಂದು ಓನ್ ಎಂಪೈರನ್ನು ನೀವು ಬೆಂಗಳೂರಿನಲ್ಲಿ ಕಟ್ಟಿಕೊಂಡು ಪರಿಶ್ರಮ ಅಕಾಡೆಮಿ ಮುಖಾಂತರ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿದ್ರಿ. ಸೊ ಈ ಸಿದ್ಧತೆಗಳನ್ನು ನೀವು ತಳ್ಳಾಕ್ತೀರಾ, ಒಪ್ಕೋತೀರಾ? ಇದು ಇಂಡೈರೆಕ್ಟ್ಲಿ ಎಲ್ಲೋ ಒಂದು ಕಡೆ ಪ್ರೇರೇಪಣೆ ಕೊಟ್ಟಿದೆ. ಬಟ್ ನನಗೆ ತುಂಬ ಕೆರಳಿದ್ದೇನು ಅಂದರೆ ಸರ್ 2018ನಲ್ಲಿ ನವೀನ್ ಕಿರಣ್ ಅಂತ KV ವಿದ್ಯಾಸಂಸ್ಥೆಗಳು, ಅವರು ಇಂಡಿಪೆಂಡೆಂಟ್ ಆಗಿ ಅಲ್ಲ, ಅವರು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೇಳ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಬಂದಾಗ ಅವ್ರಿಗೆ ಟಿಕೆಟ್ ಕೇಳಕ್ಕೆ ನಾವೆಲ್ಲ ಹೋಗ್ತೀವಿ, 1000 ಜನ. ನಮ್ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ನನ್ನ ಪಕ್ಕದಲ್ಲಿದ್ದ ಹುಡುಗ ನನ್ನ ಕಣ್ಣು ಮುಂದೆ ಸತ್ತೋದ ಸರ್. ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ವಿನಯ್ ಅಂತ ನಿಂತಿದ್ದ, ಲಾಠಿ ಚಾರ್ಜ್ ಆಗುತ್ತೆ. ಒಬ್ಬ DYSP ಆ ಹುಡುಗನಿಗೆ ಹಿಂಗೆ ಹೊಡೆದ್ರೆ ಆ ಹುಡುಗನಿಗೆ ಲಾಠಿ ಇಲ್ಲಿ ಬಿದ್ದು 26 ವರ್ಷದ ಹುಡುಗ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನನ್ನ ಮುಂದೆ ಸತ್ತೋಗ್ತಾನೆ. ಆ ಬಾಡಿನ ಎತ್ಕೊಂಡೋಗಿ ಆ ಹುಡುಗನ್ನ ರಾತ್ರಿ ಎಲ್ಲ ಸ್ಟೇಷನ್ ಹತ್ರ ಸ್ಟ್ರೈಕ್ ಮಾಡ್ತೀವಿ, ಬೆಳಗ್ಗಿನ ಜಾವ 6 ಗಂಟೆವರೆಗೂ. 6 ಗಂಟೆವರೆಗೂ ನಾವು ಸ್ಟ್ರೈಕ್ ಮಾಡಿದ್ರೆ ಇವರು ನವೀನ್ ಕಿರಣ್ ಅನ್ನೋರು ಬೆಳಗ್ಗೆ ಪೊಲೀಸ್ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ರಾಜಿ ಮಾಡ್ಕೊಂಡ್ಬಿಟ್ರು. ನಮಗೆ ಎಷ್ಟು ಕೆರಳಬೇಡ. ನಾನು ಈಗಲೂ ಆ ವಿಡಿಯೋ ಕಲೆಕ್ಟ್ ಮಾಡ್ಕೊಡ್ತೀನಿ. ನಾನು ಈ ಮಾತು ಹೇಳೋವಾಗ ಆ ವಿಡಿಯೋನ ಪಕ್ಕದಲ್ಲಿ ಪ್ಲೇ ಮಾಡಿ, ನಿಮ್ಗೆ ಗೊತ್ತಾಗ. ಡೈರೆಕ್ಟಾಗಿ ಒಬ್ಬ DYSP ಲಾಠಿ ತಗೊಂಡು ಹಿಂಗೆ ಅನ್ನೋದು, ಹೊಡಿಯೋದು, ಅವನು ಬಿದ್ದೋಗೋದು, ಅಷ್ಟು ಪ್ರೂಫ್ ಇದ್ದರೂ ಒಂದು FIR ಮಾಡಿಸ್ಲಿಲ್ಲ ಅವರು. ಅಯ್ಯೋ ಪೊಲೀಸವ್ರು, ನಾನು ಹೇಳ್ತು ರೀ, ನಾವು ಪೊಲೀಸವ್ರನ್ನೆಲ್ಲ ಎದುರಾಕೊಂತಿಲ್ಲ. ಒಬ್ಬ ತಪ್ಪು ಮಾಡಿರೋ ಅಧಿಕಾರಿ ಒಬ್ಬ ಹುಡುಗನ ಪ್ರಾಣ ತೆಗೆದಿದ್ದಾನೆ, ನೀವು FIR ಮಾಡಿಸ್ಲಿಲ್ಲ ಅಂದರೆ ಹೆಂಗೆ ಅಂತ ಕೇಳಿದ್ವಿ ನಾವು. ಭಯ ಏನು ಸರ್? ರಾಜಕಾರಣಿಗಳಿಗೂ ಕೊಂಬುಗಳಿರಲ್ಲ, ಪೊಲೀಸವ್ರಿಗೂ ಕೊಂಬುಗಳಿರಲ್ಲ, ಪತ್ರಕರ್ತರಿಗೂ ಕೊಂಬುಗಳಿರಲ್ಲ, ಯಾರಿಗೂ ಕೊಂಬುಗಳಿರಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ ತಾನೆ. ನನ್ನ ವಾದ ಇಷ್ಟೇ ತಾನೆ. 100%. ಇವ್ರು ಎದುರು ಬಿಟ್ರು ಸರ್. ಒಬ್ಬ ಹುಡುಗ ಡೈರೆಕ್ಟಾಗಿ ನನ್ನ ಕಣ್ಣು ಮುಂದೆ ಆ ಸೀನ್ ಇದೆ ಸರ್, ಡೈರೆಕ್ಟಾಗಿ ಹಿಂಗೆ ಚುಚ್ಚದಾಗ ಬಿದ್ದು ಸತ್ತೋದ ಸರ್.
ವ್ಯವಸ್ಥೆಯಲ್ಲಿ ನಾವು ಎಲ್ಲಿದ್ದೀವಿ ಸರ್, FIR ಮಾಡ್ಸೋಕ್ಕಾಗಲಿಲ್ಲ. ಅವ್ರ ಮೇಲಂತದಲ್ಲಿ ರಾಜಿ ಆಗೋಗ್ಬಿಟ್ರು. ಸರಿ, ಒಂದು ವಾರ ಆದಮೇಲೆ ನೋಡಿದ್ರೆ ನಾವು ಸ್ಟ್ರೈಕ್ ಮಾಡಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿದ್ರು. ಆಯಿತು, ಅವ್ರು ಚುನಾವಣೆಗೆ ನಿಂತರು ನವೀನ್ ಕಿರಣ್ ಅವರು. ನಾನು ಆವತ್ತು ನವೀನ್ ಕಿರಣ್ ಅವ್ರನ್ನ ಕೇಳಿದೆ, ಅಣ್ಣ ಚುನಾವಣೆ ಗೆಲ್ಲೋ ಶಕ್ತಿ ಇದೆಯಾ? ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಖಂಡಿತ. ಗೆಲ್ಲೋ ಶಕ್ತಿ ಇದ್ರೆ ಅಖಾಡಕ್ಕೆ ಇಳಿ. ನಾವಂತ 100 ಜನ ಹುಡುಗರು ನಿನ್ನ ನಂಬ್ಕೊಂಡ್ ಬಂದಿದೀವಿ. ಇಲ್ವಾ ಅವ್ರನ್ನ ಫೇಸ್ ಮಾಡೋ ದಮ್ಮಾದ್ರೂ ಇಟ್ಕೊ. ಏನಾಗಲ್ಲ, ಮಾತಾಡೋಣ ಅಂದೆ. ಮಾತಾಡಲಿಲ್ಲ. ಸ್ಮೂತ್ ಪಾಲಿಟಿಕ್ಸ್ ಮಾಡಿದ್ರು. 29,000 ಓಟ್ ತೆಗೆದ್ರು. ಸೋತೋದ್ರು. ಎಲೆಕ್ಷನ್ ಮಾರನೇ ದಿನಾನೇ ನಮ್ಮ ಮೇಲೆ ತುಂಬ ಕೇಸುಗಳು ಬಿಡಿ. ಅಲ್ಲಿ ಪರ್ಮಿಷನ್ ತಗೊಳ್ದೆ ಸ್ಪೀಚ್ ಮಾಡ್ದ, ಇಲ್ಲಿ ಪರ್ಮಿಷನ್ ತಗೊಳ್ದೆ ಸ್ಪೀಚ್ ಮಾಡ್ದ, ಎಲ್ಲ ಎಲೆಕ್ಷನ್ ರಿಲೇಟೆಡ್ ವಾಯ್ಲೆಂಟ್ ಕೇಸುಗಳು ಎಲ್ಲ ಮಾಡಿದ್ರು. ನಮ್ಮ ದುರಾದೃಷ್ಟ ಹೆಂಗಿತ್ತು ಅಂದರೆ, ನಾವು ಯಾರಿಗೆ ಸಪೋರ್ಟ್ ಮಾಡಿದ್ವೋ ಆ ವ್ಯಕ್ತಿನೂ ಸುಧಾಕರ್ ಅವರು ಒಂದಾಗ್ಬಿಟ್ರು. ನನ್ನನ್ನು ಮೊನ್ನೆ ಚುನಾವಣೆಯಲ್ಲಿ 23 ಚುನಾವಣೆಯಲ್ಲಿ ನಾನು ಜಾಸ್ತಿ ಬೈದಿದ್ದು ಯಾರು ಗೊತ್ತಾ? ಯಾವ ವ್ಯಕ್ತಿನ MLA ಮಾಡಬೇಕು ಅಂತ ನಾನು ಹೋಗಿದ್ನೋ ಆ ವ್ಯಕ್ತಿ ನನ್ನನ್ನು ತೇಜೋವಧೆ ಮಾಡ್ದೆ. ಆವತ್ತು ಸರ್ ಅದೊಂದೇ ಇನ್ಸಿಡೆಂಟಾ ನಿಮಗೂ ನವೀನ್ ಕಿರಣ್ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಕಾರಣ ಆಗಿದೆ? ಸರ್ ಅಲ್ಲಿ ಏನಾಗೋಯ್ತು, ಮತ್ತೆ ಅವ್ರು ನಮ್ಮನ್ನು ಕೇರ್ ಮಾಡಲಿಲ್ಲ ಸರ್. ನಾನು ಕೇಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು. 22 ಕೇಸಸ್ ಏನೋ ನಿಮ್ಮ ಮೇಲೆ ರಿಜಿಸ್ಟರ್ಡ್ ಆಯ್ತು ಸರ್. ಮೇ ಬಿ ನಾನು ಎಲ್ಲದಕ್ಕೂ ಸ್ಟೇ ತಂದೆ, ಕ್ವಾಶ್ ಮಾಡಿಸ್ಕೊಂಡೆ. ಅಂದರೆ ಹರಾಸ್ಮೆಂಟು ಸರ್. ಈಗ ಯಾವುದೂ ಇಲ್ಲ ಸರ್. ಈಗ ಒಂದು BJP ಅವ್ರ ಪ್ರೀತಿಯಿಂದ ಒಂದು 4-5 ಡಿಫಾಮೇಷನ್ ಹಾಕಿದ್ದಾರೆ. ಅವರು ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ನಾನು ಕಡಿಮೆ ಅಂತ ಭಾವಿಸ್ತಿದ್ದೀನಿ ನಾನು ಇದಕ್ಕೆ. ಬಟ್ ಅವ್ರು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಆ ರಿಲೇಟೆಡ್ ಯಾವುದಿಲ್ಲ, ಡಿಫಾಮೇಷನ್ ಹಾಕಿದ್ದಾರೆ ಸರ್. ಸಡನ್ನಾಗಿ ನಮ್ಮನ್ನು ಇಲ್ಲ, ನಾನು ಸುಧಾಕರ್ ಅವ್ರು MLA ಆದರು. ಒಂದು 6 ತಿಂಗಳು ನಾನು ಫೈಟ್ ಮಾಡಿದೆ. ನಾನು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕ್ ಕೂತ್ಕೊಂಡೆ. ನನ್ನ ಮೇಲೆ 353 ಯಾಕೆ ಅರೆಸ್ಟ್ ಮಾಡಿಬಿಟ್ರು. ಅಣಕನೂರು ಜೈಲಿಗೆ ಹೋಗಿ ಉಪವಾಸ ಕೂತ್ಕೊಂಡೆ. ಜೈಲಲ್ಲಿ ಉಪವಾಸ ಮಾಡಿದೆ ನಾನು. ನನ್ನ 14 ದಿನ ಕಸ್ಟಡಿಗೆ ಕೊಟ್ಟಿದ್ರು. ಜೈಲಲ್ಲಿ ಉಪವಾಸ ಮಾಡಿದೆ. ನೀರು ಕುಡಿಲಿಲ್ಲ, ಊಟ ಮಾಡಲಿಲ್ಲ. ಯಾವ ಕೇಸು ಸರ್ ನಿಮ್ಮ? ಅಂದರೆ ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕೂತ್ಕೋಬಾರ್ದು ಸರ್. ನಾನು ಸ್ಟೇಷನ್ ಅಲ್ಲಿದೆ ಅಂದರೆ ಪಕ್ಕದಲ್ಲಿ ಕೂತಿದ್ದೆ. ಎತ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ರು. ನನ್ನ ತಮ್ಮ ಬಂದ ಮಾರನೇ ದಿನ ನಾನು ಮೀಟ್ ಮಾಡೋಕ್ಕೆ. ಬೇಲ್ಗೆ ಶ್ಯೂರಿಟಿ ಕೊಡಬೇಕು. ಯಾರೂ ಶ್ಯೂರಿಟಿ ಕೊಡಲಿಲ್ಲ ಸರ್. ಮಾರನೇ ದಿನ ನನಗೆ ಬೇಲ್ ಸಿಗುತ್ತೆ, ಶ್ಯೂರಿಟಿ ಕೊಡಲಿಲ್ಲ ಸರ್. ಆಗ ನನ್ನ ತಮ್ಮ ಬಂದು ಸೆಲ್ ಹತ್ರ ಯಾರೂ ಶ್ಯೂರಿಟಿ ಕೊಡ್ತಾ ಇಲ್ಲ, ಅಂದರೆ ಈ ಜಮೀನ್ದು ಪತ್ರ ಏನಾದರೂ RTC ಕೊಡಬೇಕು, ಕೊಡಲಿಲ್ಲ ಸರ್. ನನ್ನ ತಮ್ಮ ನವೀನ್ ಕಿರಣ್ ಅವ್ರ ಮನೆ ಹತ್ರ ಹೋದ. ಅವ್ರ ಕಾರ್ ಆಚೆ ಇದೆ, ಅವ್ರ ಮೇಲೆ ಇದ್ದಾರೆ. ಕಡಪಾಗಿ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತಾ. 2 ದಿನ ಹಂಗೆ ಆಯಿತು. ನನ್ನ ತಮ್ಮ ಮತ್ತೆ ಬಂದು ಸೆಲ್ ಹತ್ರ ಒಂದು ಅತ್ತ ಹಿಂಗೆ ಯಾರೂ ಕೊಡ್ತಾ ಇಲ್ಲ ಅಂತ. ಆವಾಗ ಒಬ್ಬ ಅಡ್ವೊಕೇಟ್ ಸರ್, ನಾನು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ ಹುಡುಗ ನನ್ನ ತಮ್ಮನ ಬಾಧೆ ನೋಡಿದೆ. ನಾವು ಅಣ್ಣ ಆಚಾರ್ಯ ಅಂತ ಕರಿತೀವಿ ಆ ಹುಡುಗನ್ನ, ಫೇಮಸ್ ಆಗಿ. ಆ ಹುಡುಗ ತುಂಬ ಹೋರಾಟಗಳಲ್ಲಿ ಭಾಗವಹಿಸ್ತಾನೆ. ನಾನು ಕೊಡ್ತೀನಿ ಅಂತ 3ನೇ ದಿನನೇನೋ RTC ತೆಗೆದು ಕೊಟ್ಟು ನನಗೆ ಶ್ಯೂರಿಟಿ ಕೊಟ್ಟು, ಮತ್ತು ಲಾಯರ್ ನಾರಾಯಣಸ್ವಾಮಿ ಅಂತ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅವರಿಬ್ಬರು ಸಾಯಂಕಾಲ 6:30ಗೆ ಬೇಲ್ ತಗೊಂಡು ಬಂದರು. 3 ದಿನ ಬೇರೆ ಜೈಲರ್ ಬೇರೆ. ನಾನು ಊಟ ನೀರು ಕುಡ್ದಿರಲಿಲ್ಲ. ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಕುತ್ತಿಗೆಗೆ ಬರುತ್ತಲ್ಲ. ಜೈಲರ್ಗೆ ಲಾಸ್ಟಲ್ಲಿ ಒಂದು ಮಾತು ಹೇಳಿ ಬಂದೆ, ಮೇಡಮ್ ಬರೆದು ಇಟ್ಕೊಳ್ಳಿ. ನಾನು ಅವತ್ತು ಹೆಂಗನ್ನೋ ಗೊತ್ತಿಲ್ಲ, ನಾನು ನೆಕ್ಸ್ಟ್ ಟೈಮ್ MLAಗೆ ಬರ್ತೀನಿ ಚಿಕ್ಕಬಳ್ಳಾಪುರಕ್ಕೆ, ಅಲ್ಲಿವರೆಗೂ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಬರಲ್ಲ ಅಂತ ಸುಮ್ಮನೆ ಫ್ಲೋಲ್ಲಿ ಹೇಳಿದ್ದು. ಅಂದರೆ ನೀವೇನಾದರೂ ಕೇರಳದಾಗ ಚಾಲೆಂಜ್ ಮಾಡಲ್ವಾ, ಅದು ನನಗೆ ಗೊತ್ತಿಲ್ಲ. ನೋಡ್ತಾ ಇರಿ, ನಾನು MLAಗೆ ಬರ್ತೀನಿ ಅಂದೆ. ನನಗೆ ತಾಟು ಇಲ್ಲ, ಏನೂ ಇಲ್ಲ ಸರ್. ನಾನು ಪ್ರತಿಷ್ಠೆ ಇಲ್ಲದೆ ಹೇಳ್ತಾ ಇದ್ದೀನಿ. ಹೇಳಿ ಬಂದೆ. ಪರಿಶ್ರಮ ಅಕಾಡೆಮಿ ಕಟ್ಕೊಂಡೆ, ಗೆದ್ದೆ, ಚೆನ್ನಾಗಾದೆ, ಅವಕಾಶ ಬಂತು, MLA ಆದೆ. ಮಿನಿಸ್ಟ್ರು ಆಗ್ತೀನಿ, ಖಂಡಿತ ಆಗ್ತೀನಿ. ಇಂಜಿನಿಯರು ಬ್ಲೂ ಪ್ರಿಂಟ್ ಹಾಕಿ ಬಿಲ್ಡಿಂಗ್ ಕಟ್ದಂಗಿದೆ. ನೀವು ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದಾಗಲೇ ನಿಮ್ಗೊಂದು ಕ್ಲಾರಿಟಿ ಇತ್ತು, ಇಲ್ಲ ನಾನು ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನೋದು. ಯಾಕಂದರೆ ನೀವು ಉಸ್ತುವಾರಿ ಸಚಿವರನ್ನೇನು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ನೀವು ಬರೀ MLA ಮಾತ್ರ ಪ್ರಶ್ನೆ ಮಾಡ್ತಾ ಇದ್ರಿ. ಕರೆಕ್ಟ್, ಒಪ್ತೀನಿ. ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿನೇ ಇಲ್ಲಿ ಕರ್ಕೊಬಂದು ಕೂರಿಸಿದೆ. ನನಗೆ ಇನ್ನೂ ಕ್ಲಾರಿಟಿ ಇದೆ. ನಾನು ಇನ್ನೂ ದೊಡ್ಡ ಹಂತಕ್ಕೆ ಹೋಗ್ತೀನಿ. ಕ್ಲಾರಿಟಿ ಇಟ್ಕೊಂಡಿದ್ದೀನಿ ಸರ್. ನಾನು ಸೋಲಕ್ಕೆ ರೆಡಿ, ಬೈಸ್ಕೊಳಕ್ಕೆ ರೆಡಿ, ಕಲ್ಲು ಹಾಕ್ತೀರಾ ಆ ಏಟ್ ತಟ್ಕೊಳಕ್ಕೆ ರೆಡಿ. ನೀವೇನು ಮಾಡಿದ್ರು ನಾನು ರೆಡಿ. ನಾನು ಬೆಳಿಬೇಕಷ್ಟೆ. ಇದು KGF ನೀವು ಸಿನಿಮಾದಲ್ಲಿ ನೋಡ್ತೀರೇನೋ, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ.
ಅದೇ ಮಣ್ಣಿಂದ ಬಂದವನು ನಾನು. ಸರ್, ನೀವು ಸುಧಾಕರ್ ಅವ್ರ ವಿರುದ್ಧ ಗೆದ್ದದ್ದನ್ನು ಹೊರತುಪಡಿಸಿ ಕಳೆದ 2 ವರ್ಷ 4.25 ತಿಂಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಾದಂಥ ಬದಲಾವಣೆಗಳನ್ನು ನಿಮ್ಮ ಬಾಯಿಂದ ಕೇಳೋದಾದ್ರೆ? ಸರ್, ಒಂದು ನಾನು ಮೊದಲು ಏನಾಗ್ತಿತ್ತು ಸರ್, ನಾನು ಗಮನಿಸಿದ್ದು MLAಗಳೆಲ್ಲ ಸರ್ ಒಂದು 11:30 ಗಂಟೆಗೆ ಎಲ್ಲರೂ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗೋರು ಸರ್. ಈಗ ಒಂದು ಪಂಚಾಯತಿಯಲ್ಲಿ ಫಾರ್ ಎಕ್ಸಾಂಪಲ್ 12 ಹಳ್ಳಿ ಇದೆ. ಅವರೆಲ್ಲ ಏನು ಮಾಡೋರು, ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಹೋಗೋರು. ಎಷ್ಟೊತ್ತಿಗೆ ಹೋಗೋರು? 11:30ಗೆ ಹೋಗೋರು. ಅಲ್ಲಿ ಸ್ವಾಗತ ವಂದನಾರ್ಪಣೆ 1:00ಗೆ ಮುಗಿಯೋದು. ತೀರಾ ಎಮರ್ಜೆನ್ಸಿ ಇರೋರು, ಪಾರ್ಟಿ ಕಾರ್ಯಕರ್ತರು ಮಾತ್ರ MLA ಮೀಟ್ ಆಗಕ್ಕೆ ಬರೋರು. ರಿಯಲ್ ಕಾಮನ್ ಮ್ಯಾನು MLAಗೆ ಆಕ್ಸೆಸ್ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಅವರು 1 ಗಂಟೆವರೆಗೂ MLA ಕಾಯ್ಬೇಕು ಅಂದರೆ ಅವ್ನು ಕೂಲಿ ಬಿಟ್ಟು ಬರಬೇಕು. ದಿನಕ್ಕೆ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಕೂಲಿ ಬಿಡಬೇಕು, ಗಾರೆ ಕೆಲಸ ಬಿಟ್ಟು ಬರಬೇಕು. ನಾನು ಈ ಲಾಜಿಕ್ ಯೋಚನೆ ಮಾಡಿದೆ. MLA ಬರ್ತಾರೆ ಅಂದಿದ ತಕ್ಷಣ ಅದು ಊರಿಗೂ ಬರಲ್ಲ, ಪಂಚಾಯತಿಗೆ ಬರ್ತಾರೆ. ಅವ್ರನ್ನ ಮೀಟ್ ಆಗೋಕ್ಕೆ ಇನ್ ಜನರಲ್ ಲೀವ್ ಹಾಕಿ ಯಾರೂ ಹೋಗಲ್ಲ. ನಾನೇ ಯಾಕೆ ಹಳ್ಳಿಗೆ ಹೊರಟೋಗ್ಬಾರ್ದು ಅಂತ ಯೋಚನೆ ಮಾಡಿದೆ. ಮತ್ತು ಹಳ್ಳಿಗೆ ಹೋದರೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ವೆಲ್ಕಮ್ಮು, ಸ್ಟೇಜು, ಶಾಮಿಯಾನ. ಮತ್ತು ನಮ್ಮ ಪಾರ್ಟಿ ಹುಡುಗರು ಏನು ಮಾಡಿಬಿಡ್ತಾರೆ, ಅಣ್ಣ ಬರ್ತಿದ್ದಾನೆ ಅಂತ 50,000 1 ಲಕ್ಷ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಏನು ಸ್ಟೇಜ್ ಹಾಕ್ತಾರೆ, ಸೌಂಡ್ ಸಿಸ್ಟಮ್ ಹಾಕ್ತಾರೆ, ಸ್ಟೇಜಲ್ಲಿ 100 ಜನಕ್ಕೆ ಸನ್ಮಾನಗಳು. ಇದನ್ನೆಲ್ಲ ಬ್ರೇಕ್ ಹಾಕಿದೆ. ಸ್ಟೇಜ್ ಹಾಕಬಾರ್ದು, ಸೌಂಡ್ ಸಿಸ್ಟಮ್ ಹಾಕಬಾರ್ದು, ಸ್ವಾಗತ ಇಲ್ಲ, ವಂದನಾರ್ಪಣೆ ಇಲ್ಲ, ಚೇರ್ ಹಾಕಬಾರ್ದು, ರೂಲ್ ಮಾಡಿದೆ. 6:30ಗೆ ಹಳ್ಳಿಯಲ್ಲಿ ಇರ್ತೀನಿ ನಾನು. ಬೆಳಿಗ್ಗೆ 6:30ಗೆ. ನಮಸ್ತೆ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ ಅಂತ. ಏನು ಮಾಡ್ತೀನಿ, ಒಂದು ಊರನ್ನ ಸ್ಟಡಿ ಮಾಡ್ತೀನಿ ಸರ್ ಮೊದಲೇ. ಅಂದರೆ ನೀವು ಹೋಮ್ವರ್ಕ್ ಅಂದಿದ್ದಕ್ಕೆ ಕೇಳಿದೆ. ನಾನು ನೆಕ್ಸ್ಟ್ 4 ತಿಂಗಳಿಗೆ ಯಾವ ಹಳ್ಳಿಗೆ ಹೋಗ್ತೀನೋ ಆ ಹಳ್ಳಿ ಮೇಲೆ ಈಗಲೇ ರಿಸರ್ಚ್ ಸ್ಟಾರ್ಟ್ ಆಗಿದೆ. ಹಳ್ಳಿ ಡೈನಮಿಕ್ಸ್ ಏನು, ಎಷ್ಟು ಮನೆ ಇದೆ, ಎಲ್ಲಿ ರೋಡ್ ಇಲ್ಲ. ಆ ಊರಿಗೆ ಹೋದರೆ ನನ್ನನ್ನು ಏನು ಕೇಳ್ತಾರೆ, ಪಾಸಿಬಲ್ ಏನು ಕೇಳ್ಬೋದು, ಮ್ಯಾಕ್ಸಿಮಮ್ ಹಿಸ್ಟಾರಿಕಲ್ ಇಶ್ಯೂಸ್ ಏನಿದೆ, ಅಲ್ಲಿ ಟೆಂಪಲ್ ಇದೆ ಏನು ಕೇಳ್ಬೋದು, ತೋಟಕ್ಕೆ ದಾರಿ ಇಲ್ಲ ಏನು ಕೇಳ್ಬೋದು. ನಾನೊಂದು 20-25 ಕ್ವಶನ್ ಇಯರ್ಸು ನನ್ನ ಟೀಮು, ಲೋಕಲ್ PDO ಎಲ್ಲ ಡಿಸ್ಕಸ್ ಮಾಡಿ, ನಂದೊಂದು 40 ಜನದ IT ಟೀಮ್ ಇದೆ ಸರ್. ದೇ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್. ಎಲ್ಲ ರಿಸರ್ಚ್ ಮಾಡಿ ನನಗೆ ಕೊಡ್ತಾರೆ. ಅಣ್ಣ ಈ ಹಳ್ಳಿಗೆ ಹೋದರೆ ಈ ಹಳ್ಳಿ ಡೈನಾಮಿಕ್ಸ್ ಇದು, ಅವ್ರು ಇದು ಕೇಳ್ತಾರೆ, ಇಷ್ಟು ಮನೆಗಳಿಗೆ ತೋಟಕ್ಕೆ ದಾರಿ ಇಲ್ಲ, ಇದು ಲಿಟಿಗೇಷನ್ ಇದೆ. ಹೋಮ್ವರ್ಕ್ ಮಾಡಿರ್ತೀನಿ ಸರ್, ಹೋಮ್ವರ್ಕ್ ಮಾಡ್ತೀನಿ. ಅಲ್ಲೋಗಿ ಕೂತಾಗ ನನಗೆ ಗೊತ್ತಿರುತ್ತೆ ಯಾವುದಕ್ಕೆ ಮಾತು ಕೊಡ್ಬೇಕು, ಯಾವುದಕ್ಕೆ ಮಾತು ಕೊಡಬಾರ್ದು. ಮಾತು ಕೊಡ್ತೀನಿ, ಅದು ಮಾಡ್ಕೊತೀನಿ. ನನಗೆ ಮೊದಲೇ ಗೊತ್ತಿರುತ್ತೆ ಇವ್ರು ಯಾವುದೋ ಸಡನ್ನಾಗಿ 4 ಮನೆ ಇರೋಗೆ 3 ಕೋಟಿ ರೂಪಾಯಿ ರಸ್ತೆ ಕೇಳ್ತಾರೆ, ಹಾಕೋಕ್ಕಾಗಲ್ಲ. ಅದನ್ನೆಲ್ಲ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತೀನಿ. ಎಲ್ಲೋ ಊರಾಚೆ 3 ಮನೆ ಇರುತ್ತೆ, ರಸ್ತೆ ಹಾಕ್ಸಿ ಅಂತಾರೆ, 3 ಕೋಟಿ ಬೇಕು ಎಸ್ಟಿಮೇಷನಲ್ಲಿ, ಆಗಲ್ಲ. ಇದನ್ನೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಮುಂದಿನ ವಾರ ಹೋಗೋರಿಗೆ ಇವತ್ತೇ ನಾನು ಪ್ರಿಪೇರ್ ಆಗ್ತೀನಿ, ಏನು ಕೇಳ್ಬೋದು ಆ ಊರಲ್ಲಿ, ಡೈನಮಿಕ್ಸ್ ಏನಿದೆ. ಮತ್ತು ಪ್ರತಿ ಮನೆಯಲ್ಲೂ ಆ ಊರಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಓದ್ತಿದ್ದಾರೆ, ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಎಷ್ಟು ಜನ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ. A to Z ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ನನಗೆ ಬೇಸಿಕ್ ಐಡಿಯಾ ಬಂದಿರುತ್ತೆ. ನಾನು ಪ್ರಿಪೇರ್ ಆಗದೆ ಬರಲ್ಲ ಸರ್. ಇದೇ ಬದಲಾವಣೆನಾ ನೀವು ಹೇಳ್ತೀರಾ? ಇಲ್ಲ ಸರ್, ಅಲ್ಲಿ ಹೋಗ್ತೀನಲ್ಲ, ಹೋದಾಗ ಆ ಊರಲ್ಲಿ ಎಷ್ಟೋ ವಿಚಾರ ಸಾಲ್ವ್ ಆಗಿರಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಟ್ಟಪ್ಪನಹಳ್ಳಿ ಅಂತ ಊರೆಲ್ಲ ಒಕ್ಕಲಿಗ ಸಮುದಾಯದವರು, ಎಲ್ಲ ದಾಯಾದಿಗಳೇ. 45 ಮನೆಗೆ ಊರಿಂದ 1.5 ಕಿಲೋಮೀಟರ್ ಆಚೆ ತೋಟಗಳಿದೆ. 2 ವೀಲರ್ ಹೋಗೋಕ್ಕಷ್ಟೇ ದಾರಿ ಇದೆ. ಅವರೆಲ್ಲ ಫ್ಲವರ್ ಬೆಳೀತಾರೆ, ಆಲೂಗಡ್ಡೆ ಬೆಳೀತಾರೆ. ಆದರೆ 100 ಮೂಟೆ ಹೊತ್ಕೊಂಬರೋಕ್ಕೆ 20-30 ಸಾವಿರ ಹೊತ್ಕೊಂಬರೋಕ್ಕೆ ಖರ್ಚು ಮಾಡ್ತಾಯಿದ್ರು. ಯಾಕೆಂದರೆ ಟ್ರ್ಯಾಕ್ಟರ್ ಹೋಗೋಕ್ಕೆ ದಾರಿ ಇಲ್ಲ. ಚಿಕ್ಕ ಪುಟ್ಟ ವಿಚಾರ. ನಾನು 2 ದಿನ ಡೇ ಆ್ಯಂಡ್ ನೈಟು ಅವ್ರ ಜೊತೆ ಇದ್ದು ಆಫೀಸರ್ಸ್ನ ಹಾಕಿ ಎಲ್ಲರನ್ನೂ ಮನವೊಲಿಸಿ ಪತ್ರ ಬರೆಸ್ಕೊಂಡು ರೋಡ್ ವೈಡನಿಂಗ್ ಮಾಡಿಸ್ತಾರೆ. ಇವತ್ತು ಅವರೆಲ್ಲ ದೇವ್ರ ಥರ ನೋಡ್ತಾರೆ. ಆಯ್ಚು ಸಾಲ್ವ್ ಮಾಡಿದೆ. ಎಷ್ಟೋ ಊರಿಗೆ ಇದು ನೀವು ನಂಬ್ತೀರಾ, 45-50 ಮನೆ ಇದೆ ಒಂದು ಚಿಕ್ಕ ಬಂಡೆ ಮೇಲೆ. ಅವ್ರಿಗಿವತ್ತು ಟಾಯ್ಲೆಟ್ ಇರಲಿಲ್ಲ. ನಾನು ಆ ಊರಲ್ಲಿ ಕೇಳಿದೆ, ಟಾಯ್ಲೆಟ್ಗೆ ಹೆಂಗೆ ಹೋಗ್ತೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಬೆಳಗ್ಗೆ 6:30 7 ಗಂಟೆ ಆ 40-50 ಮನೆಯಲ್ಲಿರೋ ಹೆಂಗಸರು ಆ ಸ್ಲಾಟ್ 6:30 7-7:15 ಫಸ್ಟ್ ಬೈಲ್ಗೆ ಹೆಂಗಸರು ಹೊರಟೋಗ್ತಾರಂತೆ. ಅವರೆಲ್ಲ ವಾಪಸ್ ಬಂದಲ್ಲಿ ಗಂಡಸರು ಹೋಗ್ತಾರಂತೆ. ಇನ್ನೂ ಈ ಸ್ಥಿತಿ ಇದೆ ಅಲ್ವಾ. ನಾನು ಹೋಗಿ ಆಫೀಸರ್ನ ಕೇಳಿದೆ, ಏನ್ರಯ್ಯ ಹಳಬ್ರು ಒಂದು ಟಾಯ್ಲೆಟ್ ಕಟ್ಸೋಕ್ಕಾಗಲಿಲ್ವಾ? ಸರ್, ಬಂಡೆ ಮೇಲೆ ಕಟ್ಟೋಕ್ಕಾಗಲ್ಲ. ನೀವು ಬಂಡೆ ಮೇಲೆ ರೆಸಾರ್ಟ್ ಕಟ್ಬೋದಲ್ಲ, ಬಂಡೆ ಮೇಲೆ ವಿಲ್ಲಾ ಕಟ್ಬೋದಲ್ಲ. ಡೆಸರ್ಟಲ್ಲಿ ಕಟ್ತಾರೆ ವಿಲ್ಲಾನ, ಬಂಡೆ ಮೇಲೆ ಕಟ್ತಾರೆ, ಟಾಯ್ಲೆಟ್ ಕಟ್ಟೋಕ್ಕಾಗಲ್ವಾ? ಏನೇನೋ ರೀಸನ್ ಹೇಳಿದ್ರು. ಆಫೀಸರ್ಸ್ಗೆ ಹೇಳಿದೆ, ಅವೆಲ್ಲ ಹೇಳಬಾರ್ದು, ಮಾಡಿ ಎಸ್ಟಿಮೇಷನ್. ಆವಾಗ ಹೇಳಿದ್ರು, ಸರ್ ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಪೈಪ್ಲೈನ್ ಹೇಳ್ಕೊಂಡೋದ್ರೆ ಪಿಟ್ಟಿಗೆ ಜಾಗ ಕೊಡ್ಬೋದು ಸರ್. ಹೇಳಿರಿ ಅಂದೆ. ದುಡ್ಡು ಜಾಸ್ತಿ ಬೇಕು, ಎಷ್ಟು ಬೇಕು? 40 ಲಕ್ಷ ಬೇಕು, ಕೊಡ್ತೀನಿ ಹೇಳಿರಿ ಅಂದೆ. ನಾನು MLA ಲ್ಯಾಡಲ್ಲಿ ಸೈನ್ ಹಾಕಿದೆ. ಇನ್ನೇನು ಮುಂದಿನ ವಾರ ಉದ್ಘಾಟನೆ. ಬೆಟ್ಟದ ಮೇಲೆ ಟಾಯ್ಲೆಟ್ ಕಟ್ಟಿದ್ದೀನಿ. ಅದ್ರ ಕನೆಕ್ಷನ್ನ 1 ಕಿಲೋಮೀಟ್ರ್ ದೂರ ಹೋಗಿ ಸ್ಲೋಪಲ್ಲಿ ಗ್ರಾವಿಟಿ ಪ್ರಕಾರ ಎತ್ಕೊಂಡೋಗಿ ಬಿಟ್ಟಿದ್ದೀನಿ.
ನಾನು ಸಿಂಗಪೂರ್ ಎಲ್ಲ ಮಾಡಲ್ಲ ಸರ್, ಅದು ಆಗೋದು ಇಲ್ಲ. ಚಿಕ್ಕಬಳ್ಳಾಪುರ ಆತ್ಮಗೌರವನ ಕಾಪಾಡ್ತೀನಿ. ಸಿಂಗಪೂರ್ ಮಾಡಲ್ಲ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ? ಸಿಂಗಪೂರ್ ಯಾಕೆಂದರೆ ಹಳಬರೆಲ್ಲ ನಾನು ಸಿಂಗಪೂರ್ ಮಾಡ್ತೀನಿ ಅಂದಿದ್ರು ಸರ್, ಅದಕ್ಕೆ ಸಿಂಗಪೂರ್ ಎಲ್ಲ ಆಗಲ್ಲ. ನಾನು ಚಿಕ್ಕಬಳ್ಳಾಪುರ ಮಾಡ್ತೀನಿ. ಇವತ್ತು ನೋಡಿ ಸ್ಟೇಟಲ್ಲಿ ಚಿಕ್ಕಬಳ್ಳಾಪುರದವ ಹೆಂಗಿದೆ ಕೇಳಿ. ಎಲ್ಲಾದರೂ ಒಂದು LKG ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುನ ಯಾವುದಾದ್ರೂ ರಿಮೋಟ್ ಟೆಸ್ಟ್ ಸ್ಕೂಲಲ್ಲಿ ಚಿಕ್ಕಬಳ್ಳಾಪುರದ ಶಾಸಕರು ಯಾರು ಅಂತ ಒಂದು ಜನರಲ್ ನಾಲೆಜ್ ಕ್ವಶನ್ ಇಡಿ, ಪ್ರದೀಪ್ ಈಶ್ವರ್ ಅಂತ ಬರಲಿಲ್ವಾ ಕೇಳಿ. ಯಾವ ಕ್ಷೇತ್ರ ಅಂತ ಕೇಳಿ, ಚಿಕ್ಕಬಳ್ಳಾಪುರ ಅಂತಾರೆ. ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಕೇಳಿ, ಕರ್ನಾಟಕದ ಯಾವುದಾದ್ರೂ ಶಾಲೆಯಲ್ಲಿ GK ಕ್ವಶನ್ ಎಲ್ಲರೂ ಆನ್ಸರ್ ಮಾಡ್ತಾರೆ. ನಾನು ಅಲ್ಲಿ ಆಚೆ ಹೋದರೆ ಎಷ್ಟೋ ಜನ ಬಸ್ಸಲ್ಲಿ BMTC ಹೋಗೋ ಡ್ರೈವರ್ಸು ಕಂಡಕ್ಟರ್ ವಿಶ್ ಮಾಡ್ತಾರೆ. ಕೆಲವರು ಅಲ್ಲೇ ಸ್ಟಾಪ್ ಮಾಡಿ ಇಳಿತಾರೆ. ಅಣ್ಣ ನಮಸ್ತೆ, ನಿಮ್ಮ ಮೋಟಿವೇಶನ್ ವೀಡಿಯೋ ನೋಡಿದೆ ಅಣ್ಣ, ಸೂಪರ್ ಅಣ್ಣ ಅಂತಾರೆ. ಸರ್ ಇದು ಯಾವ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿರೋದು? ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್. ಇಲ್ಲಿ ಏನು ಗೊತ್ತಾ ಸರ್, ಯಾವನ್ ಏನೂ ಮಾಡೋಕ್ಕಾಗಲ್ಲ ಸರ್, ಇದೊಂದು ಗೊತ್ತಿರಬೇಕು. ಕ್ಲಾರಿಟಿ ಅಂತ. ಈಗ ನಾನು MLA ಆಗಿದ್ದೀನಿ, ನಾನು ಯಾವನಿಗೇನು ತೊಂದರೆ ಕೊಡೋಕ್ಕಾಗಲ್ಲ. ನನಗಿಂತ ಮೇಲೆ ಇರೋರು ಅಂದರೆ ಈಗ ಸೆಂಟ್ರಲ್ BJP ಅವರು ಇದ್ದಾರಲ್ಲ, ಬಿ ಜೆ ಪಿಯವರು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಸರ್, ಪ್ರೊವೈಡೆಡ್ ನಿಮ್ಮಲ್ಲಿ ತಪ್ಪಿಲ್ಲ ಅಂದರೆ. ನಾನು ಧೈರ್ಯವಾಗಿದ್ದೀನಿ, ನನಗೆ IT ED ಭಯ ಇಲ್ಲ, ಬಂದರೂ ವೆಲ್ಕಮ್. ನಾನು ತಗೊಳ್ಳೋ ಮನೆಗೆ ಲೀಗಲಾಗಿ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ಹತ್ರ ಜಮೀನೇ ಇಲ್ಲ ಹೇಳ, ನನ್ನ ಹತ್ರ ಇವತ್ತು ಕೂಡ 40-60 ಸೈಟ್ ಇಲ್ಲ. ನಾನು ಇನ್ನೂ ಸೈಟ್ ತಗೊಂಡಿಲ್ಲ. ಬೆಂಗಳೂರಲ್ಲಿ ಇಲ್ವಾ ಅಥವಾ ಚಿಕ್ಕಬಳ್ಳಾಪುರ? ಎಲ್ಲೂ ಇಲ್ಲ ಅಂತ. ಎಲ್ಲೂ ಇಲ್ಲ. ಪಿತ್ರಾರ್ಜಿತ ಆಸ್ತಿ ಏನೂ ಇಲ್ಲ. ಒಂದು 3 ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಇದೆ. ಒಂದು ನನ್ನ ಐಫೋನ್ ಏರ್ ಹೊಸದು ಲಾಂಚ್ ಆಯ್ತಲ್ಲ, ಐಫೋನು. ಎರಡನೇದು ನನ್ನ BMW. ಕಾನ್ಫಿಡೆನ್ಸ್. ಮೂರನೇದು ಸ್ವಿಸ್ ಬ್ಯಾಂಕ್ ಅಡ ಇಟ್ಟರು ಬೈ ಮಾಡೋಕ್ಕಾಗದಿರೋ ನನ್ನ ಗಟ್ಸ್. ಸರ್ ಈ 2 ವರ್ಷ 4 ತಿಂಗಳಲ್ಲಿ ಯಾವತ್ತಾದರೂ ಒಂದು ದಿನ ನನಗೆ ರಾಜಕಾರಣ ಬೇಕಾಗಿರಲಿಲ್ಲ ಅಂತ ಅನಿಸಿರೋ ದಿನ ಯಾವ್ದಾರು? ಖಂಡಿತವಾಗೂ ಅನಿಸಿಲ್ಲ. ಐ ಎಂಜಾಯ್ ಇಟ್ ಎವ್ರಿ ಸಿಂಗಲ್ ಡೇ ಸರ್. ಇಟ್ಸ್ ತುಂಬ ಡೈನಮಿಕ್ ಸರ್. ಏನು ಸರ್ ನೀವು ಸರ್, ನಮ್ಮೂರಲ್ಲಿ ನಿಮಗೆ ಗೊತ್ತಲ್ಲ, ಜನರಲಾಗಿ ಹುಡುಗರ ಮೈಂಡ್ಸೆಟ್ ಹೆಂಗಿರುತ್ತೆ ಹೇಳಿ. ಅಲ್ಲೆಲ್ಲೋ ನಿಮ್ಮೂರಲ್ಲಿ ನೀವು ಒಬ್ಬ ಟ್ರಾಫಿಕ್ ಪೊಲೀಸ್ನ ಮಾತಾಡ್ಬಿಟ್ರೆ 2 ನಿಮಿಷ ನಿಮ್ಮ ಜೊತೆ ಮಾತಾಡಿದ್ರೆ ಊರಲ್ಲೆಲ್ಲ ಬಿಲ್ಡಪ್ಪು. ಟ್ರಾಫಿಕ್ ಪೊಲೀಸ್ ಗೊತ್ತು ನನಗೆ. ಸಿಗ್ನಲಲ್ಲಿ ಯಾರಾದರೂ PC ಮಾತಾಡ್ಬಿಟ್ರೆ, PC ನಿಮ್ಮನ್ನು ಮಾತಾಡಿದ್ರೆ ಹುಡುಗರು ಅಪ್ಬ್ರಿಂಗಿಂಗಲ್ಲಿ ಹಂಗಿರುತ್ತಲ್ಲ, ನಿಮ್ಮನ್ನು ಯಾರಾದರೂ ಒಂದು ಪೊಲೀಸ್ ಮಾತಾಡ್ಬಿಟ್ರೆ ನೋಡಿದ್ರೆ ನನಗೆ ಪೊಲೀಸ್ ಗೊತ್ತು ಅಂತ. ಈ ರೇಂಜಲ್ಲಿ ಬೆಳೆದ ಹುಡುಗರು. ಎಷ್ಟೋ ಜನ ಈಗ MLA ಆದಾಗ ಅವ್ರು ಕೊಡೋ ರೆಸ್ಪೆಕ್ಟ್ ಎಲ್ಲ ನೋಡಿದ್ರೆ ಪವರ್ ಮೇಕ್ಸ್ ಸೆನ್ಸ್. ಇನ್ನು ಎಷ್ಟು ವರ್ಷ ರಾಜಕಾರಣ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಬದುಕಿರೋರ್ಗು ರಾಜಕಾರಣ ನನ್ನ ಜೊತೆನೇ ಸಾಯ್ಬೇಕಷ್ಟೆ. ನಾನಂತೂ ನನಗೆ ರಾಜಕಾರಣ ಬೇಕಾಗಿಲ್ಲ ಸರ್, ರಾಜಕಾರಣಕ್ಕೆ ನಾನು ಬೇಕು ಸರ್. ಕರ್ನಾಟಕದ ಪಾಲಿಟಿಕ್ಸ್ಗೆ ನಮ್ಮಂಥವ್ರು ಬೇಕು, ಡೇರ್ ಇರೋರು ಬೇಕು, ಧೈರ್ಯ ಇರೋರು ಬೇಕು. ಅಧಿಕಾರಕ್ಕೆ ಬಂದರೆ ಬರೀ DJ ಆಗ್ತಿ ಅನ್ನೋರಿಗೆ ಪ್ರಶ್ನೆ ಮಾಡೋನು ಬೇಕು. ಯಾಕೆ ನೀವು ಪವರ್ಗೆ ಬರಬೇಕು ಅಂದರೆ DJ ಹಾಕಿಸಕ್ಕಂತೆ ಎಲ್ಲ ಮಾತಾಡ್ತಿರ್ತಾರೆ ಕೆಲವರು. ನಮ್ಮ ಉತ್ತರ ಕರ್ನಾಟಕದ ಬೆಕ್ಕು ಅನ್ನೋದೇನೋ ಅಂತ ಕರೀತಾರೆ. ಉತ್ತರ ಕರ್ನಾಟಕದ ಬೆಕ್ಕು ಅಂತ ಒಬ್ಬರನ್ನ ಕರೀತಾರೆ, ಅವ್ರ ಹೆಸರು ಯತ್ನಾಳ್ ಸಾಹೇಬರು. ಉತ್ತರ ಕರ್ನಾಟಕದ ಬೆಕ್ಕು ಯತ್ನಾಳ್ ಸಾಹೇಬ್ರು ಹೇಳ್ತಿರ್ತಾರೆ. ಅವ್ರು ಅಧಿಕಾರಕ್ಕೆ ಬಂದರೆ DJಗೆ ಪರ್ಮಿಷನ್ ಕೊಡ್ತಾರಂತೆ. ನಾನು ಹೇಳೋದು, DJಗೆ ಪರ್ಮಿಷನ್ ಕೊಟ್ಟು ಕುಣ್ಸಕ್ಕ ಅಧಿಕಾರಕ್ಕೆ ಬರಬೇಕು. ನೀವು ಹೇಳಿ, ನೀವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ? ಒಬ್ಬನೇ ಹೇಳಲ್ಲ. ಇವರಿಗೆಲ್ಲ ಕ್ಲಾರಿಟಿನೇ ಇಲ್ಲ. ನಾನು ಅಧಿಕಾರಕ್ಕೆ ಬಂದರೆ ಬಡ ಬ್ರಾಹ್ಮಣರ ಮಕ್ಕಳ ಕಷ್ಟ ಯಾರು ಕೇಳ್ತಿದ್ದಾರೆ? ಬಡವರು ಬ್ರಾಹ್ಮಣರಲ್ಲಿಲ್ವಾ, ಲಿಂಗಾಯತರಲ್ಲಿಲ್ವಾ, ವೀರಶೈವ ಲಿಂಗಾಯತರಲ್ಲಿಲ್ವಾ? ಹಿಂದುತ್ವವಾದ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಸರ್. ನಾನು ಹಿಂದೂನೇ. ಬಡವ್ರ ಮಕ್ಕಳ ಕಷ್ಟ ಇವ್ರ ಮಕ್ಕಳೆಲ್ಲ ಬಂದು ಫೈಟ್ ಮಾಡ್ತಾರಾ? ಎಲ್ಲ ಸ್ಟ್ಯಾನ್ಫೋರ್ಡು ಆಕ್ಸ್ಫರ್ಡಲ್ಲಿ ಇದ್ದಾರೆ. ಪಾಪ ನಮ್ಮ ಬಡವ್ರ ಮಕ್ಕಳು ಸಿಟಿ ಸಿವಿಲ್ ಕೋರ್ಟಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಕ್ಯೂ ನಿಂತಿದ್ದಾರೆ. ನಾನು ಕರ್ನಾಟಕದ ಯುವಕರಿಗೆ ಹೇಳೋದಿಷ್ಟೇ, ಗುರು ನೀನು MLA ಆಗಂಗಿದ್ರೆ ಫೈಟ್ ಮಾಡು ಗುರು, ನೀನು ಮಿನಿಸ್ಟರ್ ಆಗಂಗಿದ್ರೆ ಫೈಟ್ ಮಾಡು, ಇಲ್ಲ ನೀನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಂಗಿದ್ರೆ ಬಾ, ಅಖಾಡಕ್ಕೆ ಬಾ, ಫೈಟ್ ಮಾಡು, ರಿಸ್ಕ್ ಮಾಡು, ಕೇಸ್ ಹಾಕ್ಸ್ಕೋ, ಬೇಲ್ಗೆ ಓಡಾಡು. ಅರ್ಥ ಇದೆ. ಯಾವನೋ ಟೆಂಪ್ಟ್ ಭಾಷಣಕ್ಕೆ ನಿನ್ನ ಲೈಫನ್ನು ನೀನು ಹಾಳು ಮಾಡ್ಕೋಬೇಡ. ಪುಟ್ಟಪ್ಪ ಸರ್, ಈಗ ನೀವು MLA ಆಗಬೇಕು ಅಂದ್ಕೊಂಡ್ರೆ ನೀವು ರಿಸ್ಕ್ ಮಾಡಿ. ನೀವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೆ ರಿಸ್ಕ್ ಮಾಡಿ, ಕೇಸ್ ಹಾಕ್ಸ್ಕೊಳ್ಳಿ, ಫೈಟ್ ಮಾಡಿ. ಸರ್ ಐ ಗಾಟ್ ಮೈ ಆನ್ಸರ್. ನನ್ನ 3ನೇ ಪ್ರಶ್ನೆಗೆ ಈಗ ಆನ್ಸರ್ ಸಿಕ್ತು ಸರ್. ನೀವು ರಿಸ್ಕ 2017ರಲ್ಲೇ ತೊಗೊಂಡಿದ್ದೀರಾ? ಇರ್ಬೋದೇನೋ, ಆಂತರಿಕವಾಗಿ ಒಂದು ಬಂದಿರುತ್ತಲ್ಲ ಸರ್. ಸರ್ ಬೈ ಬರ್ತೆ ನನ್ನ ರಕ್ತದಲ್ಲಿ ಪಾಲಿಟಿಕ್ಸ್ ಇದೆ. ಕಾಲ್ಡ್ ಕಾನ್ಫಿಡೆನ್ಸ್. ನನ್ನ ಬೈ ಬರ್ತೆ ಪಾಲಿಟಿಕ್ಸ್ ಇದೆ. ನಿಮಗೆ ಒಂದು ಗೊತ್ತಿರಬೇಕು ಸರ್, ನನ್ನ ತಾಯಿಯ ತಂದೆ ಗ್ರ್ಯಾಂಡ್ ಫಾದರ್, ಅಂದರೆ ನನ್ನ ತಾತ ಗ್ರ್ಯಾಂಡ್ ಫಾದರ್. ನನ್ನ ತಾಯಿ ಕಡೆಯವರು ತುಂಬ ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಸರ್. ಅಂದರೆ ನಮ್ಮ ಮಾವಂದರು ಎಲ್ಲ ಆಂಧ್ರ ಪಾಲಿಟಿಕ್ಸಲ್ಲಿ. ಇವನ್ YS ರಾಜಶೇಖರ ರೆಡ್ಡಿ ಅವ್ರ ಜೊತೆ ರಾಜಕಾರಣ ಮಾಡಿದವರು ಸರ್. ನನ್ನ ತಾಯಿದು ರಾಯಲಸೀಮಾ ಸರ್.
ನನ್ನ ತಾಯಿ ಬಂದು ರಾಯಲಸೀಮಾ, ನನ್ನ ತಾಯಿ ಆಂಧ್ರ ಪ್ರದೇಶ, ನನ್ನ ತಂದೆ ಕರ್ನಾಟಕ. ನಮ್ಮ ತಾಯಿ ಕಡೆ ಅವ್ರ ಫ್ಯಾಮಿಲಿ ಎಲ್ಲ ಪಾಲಿಟಿಕ್ಸಲ್ಲಿ ಇದ್ದವು ಸರ್. ನಮ್ಮ ತಾತ ವೈ.ಎಸ್. ರಾಜಶೇಖರ ರೆಡ್ಡಿ ಅವರ ಆತ್ಮೀಯರು, ಮತ್ತು ಅವ್ರ ಜೊತೆ ರಾಜಕಾರಣ ಮಾಡಿದವರು. ಆ ಕಡೆಯಲ್ಲಿ ಪಾಲಿಟಿಕ್ಸ್ ಇದೆ ಸರ್, ಬಟ್ ಈ ಕಡೆ ಇರಲಿಲ್ಲ. ಬಟ್ ಮೋಸ್ಟ್ಲಿ ನನಗೆ ಅದು ರಕ್ತದಲ್ಲಿ ಬಂದಿದೆ, ಬ್ಲಡ್ಡಲ್ಲಿ ಬಂದಿದೆ ಅಂತ ನನಗೆ ಅನುಭವ. ರಾಜಕಾರಣ ಮಾಡಕ್ಕೆ ಬೇರೆ ಬ್ಲಡ್ ಬೇಕು ಅಂತಾರೆ. ಆ ಡೈಲಾಗ್ ಹೊಡೆದಿರೋದು ಬೇರೆ ಯಾರೂ ಅಲ್ಲ, ಸ್ವತಃ DCM DK ಶಿವಕುಮಾರ್. ರಾಜಕಾರಣ ಮಾಡಕ್ಕೆ ನನ್ನ ಹತ್ರ ಬೇರೆ ಬ್ಲಡ್ ಇದೆ ರೀ ಅಂತ ಹೇಳ್ತಾರೆ. ಕರೆಕ್ಟು ಸರ್. ಪಾಲಿಟಿಕ್ಸಲ್ಲಿ ನೀವು ಗಮನಿಸಿದ್ದೀರಾ ಸರ್, ನಾನು BJP ಸ್ನೇಹಿತರು, ಸಂಘ ಪರಿವಾರದವರು, ಇವರೆಲ್ಲ ನನ್ನನ್ನು ಯಾವ ರೇಂಜ್ಗೆ ಟ್ರಾಲ್ ಮಾಡ್ತಾರೆ. ಕರ್ನಾಟಕದ ರಾಜಕಾರಣದಲ್ಲಿ ನನ್ನಷ್ಟು ಕೆಟ್ಟದಾಗಿ ಬಯಸ್ಕೊಂಡಿರೋ ರಾಜಕಾರಣಿ ಇನ್ನೊಬ್ಬ ಇಲ್ಲ. ಏನಾದರೂ ಮುಖದಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆಯಾ, ಬಾಯಿಗೆ ಬಂದಂಗೆ ಬೈತಾರೆ. ಏನೆಲ್ಲೋ ಒಬ್ಬ ವ್ಯಕ್ತಿನ ಏನೆಲ್ಲ ಕೇಳಬೇಕು ಅಷ್ಟು ಕೇಳಾಕಿದ್ದಾರೆ. ಒಂದು ದಿನ ನನ್ನ ಏಕಾಗ್ರತೆ ಡಿಸ್ಟರ್ಬ್ ಆಗಲ್ಲ. ಈ ಫೋನ್ ಇದೆ ನನ್ನ ಹತ್ರ, ಕೊಟ್ಟರೆ ನಿಮ್ಮದು, ಇಲ್ಲ ನಂದೇ ತಾನೆ. ಯಾವನೋ ಬೈದರೆ ಸ್ವೀಕರಿಸಿದ್ರೆ ನಂದು, ಇಲ್ಲ ಅದು ಅವಂದೇ. ಏನಾಗುತ್ತೆ ಸರ್? ಯಾವನೋ ಬೈದರೆ ಏನಾಗುತ್ತೆ, ಯಾವನೋ ಹೊಗಳಿದ್ರೆ ನಿಮಗೆ ಏನಾಗುತ್ತೆ? ಜನ್ರೇಷನ್ ಕ್ಲಾರಿಟಿ ಬೇಕು ಸರ್. ನನ್ನನ್ನು ಸರ್ ಡೈಲಿ ಬೈಲಿ, ಏನು ಬೇಕಾದರೂ ಬೈಲಿ ಸರ್. ನಾನು ಕೂತ್ಕೊಂಡು ಒಂದು ಒಳ್ಳೆ ಪುಸ್ತಕ ಓದ್ತೀನಿ, ಒಳ್ಳೆ ಊಟ ಮಾಡ್ತೀನಿ, ನೆಮ್ಮದಿಯಾಗಿ ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲಿ ಒಂದು ಸೀರೀಸ್ ನೋಡ್ತೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್, ಲಕ್ಕಲ್ಲಿ ಟಿಕೆಟ್ ಸಿಕ್ತು ಅಂತ ಹೇಳಿದ್ರಿ ನೀವು, ಅಥವಾ ನಿಮ್ಮ ಪ್ರಿಪರೇಷನ್ನು ಇರಬಹುದು, ಅದಕ್ಕೆ ಆ ಪ್ರಿಪರೇಷನ್ನ ಯಾರೋ ಒಬ್ರು ಅಬ್ಸರ್ವ್ ಮಾಡಿರಬಹುದು. ಅದನ್ನು ಹೊರತುಪಡಿಸಿ, ಇಫ್ ಇನ್ ಕೇಸ್ 2028 ಒಳಗೆ ನಿಮಗೆ ಮಿನಿಸ್ಟ್ರು ಆಫರ್ ಸಿಕ್ಕಿದ್ರೆ, ಪ್ರಶ್ನೆ ಕರೆಕ್ಟಾಗಿದೆ, ಚಿಕ್ಕಬಳ್ಳಾಪುರದ ಉಸ್ತುವಾರಿ ಬೇಕು, ಯಾವ ಖಾತೆ ಆದರೂ ಪರವಾಗಿಲ್ಲ, ಇಲ್ಲ ಆರೋಗ್ಯ ಖಾತೆನೇ ಬೇಕು, ಉಸ್ತುವಾರಿ ಕೊಡದೇ ಆದರೂ ಪರವಾಗಿಲ್ಲ. ನನಗೆ ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ನನಗೊಂದು ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ಇದೆ. ನನಗೆ ಕೊಟ್ಟು ನನಗೆ ಆಸಕ್ತಿ ಇರೋದು ಶಿಕ್ಷಣ ಕ್ಷೇತ್ರದಲ್ಲಿ. ನನಗೆ ತುಂಬ ರೆವಲ್ಯೂಷನ್ಸ್ ತರಬೇಕು ಅಂತ ಆಸಕ್ತಿ ಇದೆ. ಅದು ಯಾವ್ದು ಕೊಟ್ಟರು ಓಕೆ. ಪಕ್ಷ ಕಸ ಗುಡಿಸು ಅಂದರೂ ಕಸ ಗುಡಿಸ್ತೀನಿ, ಈ ಖಾತೆ ತಗೋ ಅಂದರೂ ತಗೊತೀನಿ, ಮಿನಿಸ್ಟ್ರೇ ಮಾಡಲ್ಲ ಅಂದರೂ ಹ್ಯಾಪಿಯಾಗಿರ್ತೀನಿ, ಮಾಡಿದ್ರೂ ನಿರ್ವಹಿಸ್ತೀನಿ. ಆದರೆ ನಾನು ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ರೆವಲ್ಯೂಷನ್ ಚೇಂಜಸ್ ತರಬೇಕು ಅಂತ. ಸಪೋಸ್ ನಾನೇನಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 3-4 ಪೋರ್ಟ್ಫೋಲಿಯೋ ಇದೆ. ವೆದರ್ ಮೆಡಿಕಲ್ ಎಜುಕೇಷನ್ ಇದೆ, ಹೈಯರ್ ಎಜುಕೇಷನ್ ಇದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಇದೆ. ಇದರಲ್ಲಿ ಯಾವುದು ಕೊಟ್ಟರು ನಾನಂತೂ ಸಿನ್ಸ್ ಇಂಡಿಪೆಂಡೆನ್ಸ್ ನೋಡದೇ ಇರೋ ರೆವಲ್ಯೂಷನ್ಸ್ನ ಶಾಲೆಗಳಲ್ಲಿ ತರ್ತೀನಿ, ಕಾಲೇಜಲ್ಲಿ ತರ್ತೀನಿ. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಸ್ಥಾನ ಬೇಡವಾ ಸರ್? ಅದು ಪಾರ್ಟಿಗೆ ಬಿಟ್ಟಿದ್ದು. ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ, ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ನನ್ನ ಪಾರ್ಟಿ ನನ್ನನ್ನು ಮಾಡುತ್ತೆ, ನನ್ನ ಕಷ್ಟನ, ನನ್ನ ಎಫರ್ಟ್ನ ನನ್ನ ಪಾರ್ಟಿ ಗುರುತಿಸುತ್ತೆ. ನನ್ನ ಪಾರ್ಟಿ ನನ್ನ ಕೈ ಬಿಡಲ್ಲ. ಖಂಡಿತವಾಗೂ ಎಲ್ರಿಗೂ ನೋಡಿ, ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಸಂಭಾವ್ಯ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ನನಗೆ ಗೊತ್ತಿದೆ, ನನ್ನ ಹೆಸರು TVಯಲ್ಲಿ ಓಡಲ್ಲ, ಪತ್ರಿಕೆಯಲ್ಲಿ ಓಡಲ್ಲ. ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಯಾರು ಅಂದ್ಕೊಳ್ಳಲ್ಲ, ಆದರೆ ಆಗ್ತೀರ. ಬಟ್ ನಾನು ಬಟ್ಟೆ ಹೊಲಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ 6-6:30 ರಾಜ್ಭವನದಿಂದ ಗ್ಯಾರಂಟಿ ಫೋನ್ ಬರುತ್ತೆ. ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಖರ್ಗೆ ಸಾಹೇಬರು ಫೋನ್ ಮಾಡಿ ಬೆಳಗ್ಗೆ ರಾಜ್ಭವನಕ್ಕೆ ಬಾಪ್ಪ ಅಂತ ಕರೀತಾರೆ. ನನಗೆ ನಂಬಿಕೆ ಇದೆ. ಯಾವ ಆಧಾರದ ಮೇಲೆ ಸರ್? 30 ವರ್ಷ MLAಗಳಾಗಿ ಒಂದು ಬೋರ್ಡ್ ಅಧ್ಯಕ್ಷರಾಗಿಲ್ಲ ಕಾಂಗ್ರೆಸ್ಸಲ್ಲಿ. ನನ್ನ ಹತ್ರನೇ ಎಕ್ಸಾಂಪಲ್ಸ್ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ 30 ವರ್ಷ MLAಗಳಾಗಿದ್ದಾರೆ. ಈ 2 ಟರ್ಮು 3 ಟರ್ಮ್ MLAಗಳಾಗಿದ್ದಾರೆ. ಫಸ್ಟ್ ಟೈಮ್ ಎಲೆಕ್ಟ್ ಆಗಿದ್ದೀರಾ. ಅದು ಯಾವ ಆಧಾರದ ಮೇಲೆ, ಯಾವ ಕಾನ್ಫಿಡೆನ್ಸ್ ಮೇಲೆ? ನನ್ನ ವರ್ಕು, ನಾನು ಜನಕ್ಕೆ ರೀಚ್ ಆಗ್ತಿರೋ ಶೈಲಿ, ನಾನು ಹಳ್ಳಿಗೆ ಹೋಗೋದು, ನನ್ನ ಅಡ್ಮಿನಿಸ್ಟ್ರೇಷನ್ ಸ್ಟೈಲು, ಮತ್ತು ತುಂಬ ಫ್ಯಾಕ್ಟರ್ಸ್ ಇದೆ. ಒಂದು ಕ್ಯಾಸ್ಟ್ ಕಾಂಬಿನೇಷನ್ ಇದೆ, ನನ್ನ ಕಮ್ಯುನಿಟಿಯಲ್ಲಿ ನಾನು ಒಬ್ಬನೇ ಗೆದ್ದಿರೋದು, ಅದೊಂದು ಕೌಂಟ್ ಆಗುತ್ತೆ. ಯೂತ್ ಕೋಟಾ ಇದೆ. ಇದೆಲ್ಲ ನೋಡಿ ನನಗೆ ಕೊಡಬಹುದು ಕಾನ್ಫಿಡೆನ್ಸ್ ಆಗಿದೆ. ಈಗ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆನೇ ಫೇಲ್ ಆಗ್ತೀವಿ ಅಂತ ಯಾರಾದರೂ ಹೋಗ್ತಾರಾ? ಡಿಸ್ಟಿಂಕ್ಷನ್ ಬರಲಿ ಅಂತಲೇ ಹೋಗ್ತೀವಿ. ಅದು ಫಸ್ಟ್ ಕ್ಲಾಸ್ ಆದರೂ ಬರ್ಬೋದು, ಪಾಸ್ ಆದರೂ ಆಗ್ಬೋದು, ಫೇಲ್ ಆದರೂ ಆಗ್ಬೋದು. ರಾಜಕಾರಣ ಎಕ್ಸಾಮ್ ಅಲ್ವಲ್ಲ ಸರ್? ನಾನು ಅದನ್ನು ಎಕ್ಸಾಮ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಾರೆ, ಹಿರಿಯ ಪೊಲಿಟಿಷಿಯನ್ಸು, ರಾಜಕಾರಣದಲ್ಲಿ ಮ್ಯಾಥಮೆಟಿಕ್ಸ್ ವರ್ಕ್ ಆಗಲ್ಲ. ಇಲ್ಲಿ ಕೆಮಿಸ್ಟ್ರಿನೇ ವರ್ಕ್ ಆಗೋದು. 2+2 4 ಆಗಲ್ಲ, 22 ಆಗುತ್ತೆ. ಅದು ನನ್ನ ಲೈಫಲ್ಲಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಆದರೆ 2+2 4 5 ಆಗಲ್ಲ. ಬಟ್ ನನ್ನ ಲೈಫಲ್ಲಿ ಕೆಮಿಸ್ಟ್ರಿ ಅದು 2+2 22 ಆದರೂ ಆಗ್ಬೋದು, 222 ಆದರೂ ಆಗ್ಬೋದು. ಯಾಕೆಂದರೆ ಕೆಮಿಸ್ಟ್ರಿ ನನ್ನ ಲೈಫಲ್ಲಿ ವರ್ಕ್ ಆಗುತ್ತೆ.
ಯಾಕೆಂದರೆ ಬಯಾಲಜಿ ಪಾಠ ಮಾಡ್ತೀನಿ ಅದಕ್ಕೆ. ಎಸ್ ಸರ್. ಸರ್ ನೀವು ಕಾಂಗ್ರೆಸ್ ಶಾಸಕರು, ಆದರೆ ಕಾಂಗ್ರೆಸ್ ವಕ್ತಾರರಿಗಿಂತ ಜಾಸ್ತಿ ಮಾತಾಡ್ತೀರಾ ಸರ್. ನನ್ನ ಪಾರ್ಟಿ ಎಲ್ಲೋ ಇದ್ದ ಒಬ್ಬ ಅನಾಥ ಹುಡುಗನನ್ನು ತಗೊಂಬಂದು ಬಿ ಫಾರ್ಮ್ ಕೊಟ್ಟಿದೆ. ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟಿದೆ. ನನಗೆ ನನ್ನ ಪಕ್ಷ, ನನ್ನ ತಾಯಿ ಅಷ್ಟೇ ಶ್ರೇಷ್ಠ. ನನ್ನ ತಾಯಿನ ಯಾರಾದರೂ ಬೈದರೆ ನನಗೆ ಎಷ್ಟು ಬೇಜಾರಾಗುತ್ತೋ, ನನ್ನ ಪಕ್ಷನೂ ಯಾವನಾದರೂ ಬೈದರೆ ಬೇಜಾರಾಗುತ್ತೆ. ನಾನು ಕಂಫರ್ಟ್ ಝೋನಲ್ಲಿ ರಾಜಕಾರಣ ಮಾಡೋ ಪೊಲಿಟಿಷಿಯನ್ ಅಲ್ಲ. ನನ್ನ ಪಕ್ಷದ ತಂಟೆಗೆ ಯಾರು ಬಂದರೂ ನಾನು ಕೌಂಟ್ರ್ ಮಾಡ್ತೀನಿ. ಯತ್ನಾಳ್ ಅವ್ರನ್ನೂ ಬಿಡಲ್ಲ, ಪ್ರತಾಪ್ ಅವ್ರನ್ನೂ ಬಿಡಲ್ಲ, ವಿಜೇಂದ್ರನೂ ಪ್ರಶ್ನೆ ಮಾಡ್ತೀನಿ, ಅಶೋಕ್ ಅವ್ರನ್ನೂ ಪ್ರಶ್ನೆ ಮಾಡ್ತೀನಿ, ಮೋದಿ ಅವ್ರನ್ನೂ ಪ್ರಶ್ನೆ ಮಾಡ್ತೀನಿ, ಅಮಿತ್ ಶಾ ಅವ್ರನ್ನೂ ಪ್ರಶ್ನೆ ಮಾಡ್ತೀನಿ. ಬಟ್ ಆರ್ ಯು ಟಾರ್ಗೆಟಿಂಗ್ ಓನ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ಸ್? ಅಲ್ಲ, ಅವರು ಫೈರ್ ಬ್ರ್ಯಾಂಡ್ ಅಂತ ಹೇಳಿದವ್ರು ಯಾರು? ಅವ್ರಿಗವರೇ ಲೇಬಲ್ ಹಾಕ್ಕೊಂಡಿದ್ದಾರೆ. ಫೈರ್ ಬ್ರ್ಯಾಂಡ್ ಅಂದರೆ ಮೈಕ್ ಮುಂದೆ ಮಾತಾಡೋದಲ್ಲ. ಅವ್ರು ಏನು ಕೆಲಸ ಮಾಡಿದ್ದಾರೆ ಕೇಳಿ. ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡೋದು ದಮ್ಮಿದೆಯಾ? ಈಗ ಅಲ್ಲಲ್ಲ, ನಾನು ಹೇಳೋದು ಹಿಂದುತ್ವಕ್ಕೆ ಏನು ಮಾಡಿದ್ದಾರೆ ಕೇಳಿ. ಮಾತಾಡೋದೊಂದು ಬಿಟ್ಟು ಎಷ್ಟು ಜನ ಬಡ ಬ್ರಾಹ್ಮಣ ಮಕ್ಕಳಿಗೆ, ಹಿಂದೂ ಧರ್ಮವನ್ನು ಆರಾಧಿಸೋರಿಗೆ, ಎಷ್ಟು ಜನ ಸಾಧು ಸಂತರಿಗೆ ಜೀವನದಲ್ಲಿ ಇವ್ರು ಬೆಳಕಾಗಿದ್ದಾರೆ. ಆ್ಯಸ್ ಎನ್ MLA, ಆ್ಯಸ್ ಎನ್ ಇಂಡಿವಿಜುವಲ್. ಈಗ ಯತ್ನಾಳ್ ಸಾಹೇಬ್ರ ಹತ್ರ 100 ಕೋಟಿ ಇದೆ ಅಲ್ಲ, ಅಶೋಕ್ ಅಣ್ಣ ಹತ್ರ ಇದೆ ಅಲ್ಲ. ಭಾಷಣ ಮಾಡೋದು ಬಿಟ್ಟು ಹಿಂದೂ ಧರ್ಮಕ್ಕೆ ಅವ್ರ ಕೊಡುಗೆ ಏನು? ಇಷ್ಟೇ ನನ್ನ ಪ್ರಶ್ನೆ. ನಾನು 8 ದೇವಾಲಯಗಳನ್ನ ಅಭಿವೃದ್ಧಿಪಡಿಸಿದ್ದೀನಿ. ನವರಾತ್ರಿಯಲ್ಲಿ ನಾನು ತಾಯಿ ಆರಾಧಕ. ಟೆಂಪಲ್ಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ. ಬ್ರಾಹ್ಮಣರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 1, 2 ಅಲ್ಲ, 100ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಓದ್ತಾ ಇರೋ ಬ್ರಾಹ್ಮಣರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 500ಕ್ಕೂ ಹೆಚ್ಚು ಲಿಂಗಾಯತರ ಬ್ರಾಹ್ಮಣರ ಮಕ್ಕಳು ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇರೋರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮನೆ ಹತ್ರ ಹೋಗಿ ಅವ್ರು ಚಾಲೆಂಜ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ, ಯಾರ ಮನೆ ಹತ್ರ ಹೋಗಿ ಕೊಟ್ಟಿದ್ದೀನಿ ನಾನು ಅಂತ. ನನ್ನ ಕ್ಷೇತ್ರದಲ್ಲಿ ನನ್ನ PA ಒಂದು ಬ್ರಾಹ್ಮಣ ಸಮುದಾಯದ ಹುಡುಗ, ಆತ ಒಬ್ಬ ಪೂಜಾರಿ, ಪೂಜೆ ಮಾಡ್ತಿದ್ದ ನನ್ನ ಸ್ನೇಹಿತ. ಈಗ ನನ್ನ ಅಫಿಷಿಯಲ್ PS ಆತ. ಏನು ಮಾಡಿದ್ದೀರಾ ನೀವು? ಹಿಂದುತ್ವದ ಬಗ್ಗೆ ಮಾತಾಡ್ತೀರಲ್ಲ, ಏನು ನಿಮ್ಮ ಕೊಡುಗೆ? ಎಷ್ಟು ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೀರಾ? ಮೈಕ್ ಮುಂದೆ ಬರೋದು, ಭಾಷಣ ಬಿಗಿಯೋದು, ಮಾತಾಡಿದ್ರೆ DJ ಅನ್ನೋದು. ಸರ್, ಯಾವತ್ತು ಊರಲ್ಲಿ ಗಣೇಶ ಇಟ್ಟಾಗ ಹೋದ್ರೆ ಜನ ಬರ್ತಾರೆ ಸರ್. ನಾನು ಹೋದ್ರು ಬರ್ತಾರೆ, ನೀವು ಹೋದ್ರು ಬರ್ತಾರೆ. ಅದು ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ ಇವ್ರು ಸೇರಿಸ್ಬೇಕು ಜನನ. ಸರ್, ಈಗ ನಿಮ್ಮೂರಲ್ಲಿ ದೊಡ್ಡ ಗಣೇಶ ಇಟ್ಟಿದ್ರೆ ಊರೆಲ್ಲ ಅಲ್ಲೇ ಇರುತ್ತೆ. ಅವಾಗ ಇವ್ರು ಎಂಟ್ರಿ ಕೊಡ್ತಾರೆ, ಜನ ಓ ಅಂತ ಕೂಗ್ತಾರೆ. ಜೊತೆಯಲ್ಲಿ ಒಂದು 200 ಜನನ ಕರ್ಕೊಂಡು ಹೋಗಿರ್ತಾರೆ ಬಿಜಾಪುರದಿಂದ. ಅವರು, ನಾನು ಒಂದು 3-4 ವಿಡಿಯೋ ನೋಡ್ತಾ ಇದ್ದೆ. ವಾಯ್ಸ್ ಕಾಮನ್ ಆಗಿತ್ತು ಯತ್ನಾಳ್ ಅನ್ನೋದು. ನಾನು ಕೇಳಿದೆ, ಇದೇನೋ ಒಬ್ಬನೇ ಕೂಗ್ತಾ ಇದ್ದಾನೆ 4 ಸಿಟಿಯಲ್ಲೂ ಅಂತ. ಅಂದರೆ ಜೈಕಾರ ಹಾಕೋಗಿ ವಾಯ್ಸ್ ಒಂದು ಬರುತ್ತಲ್ಲ, ಸಿಟಿ ಟು ಸಿಟಿ ಚೇಂಜ್ ಆಗ್ಬೇಕು ತಾನೆ. ನಾನು ಸ್ವಲ್ಪ, ನಮಗೆ ಕಿವಿ ಸ್ವಲ್ಪ ಶಾರ್ಪ್ ಕೇಳಿಸ್ಕೊಂಡು, ಏನು ಕೂಗು ಒಬ್ಬನೇ ಆಗ್ತಿದ್ದಾನಲ್ಲ. ಮೋಸ್ಟ್ಲಿ ಸಾಹೇಬ್ರು ಎಲ್ಲರೂ, ನಮ್ಮ ಯತ್ನಾಳ್ ಸಾಹೇಬ್ರು ಇವನ್ನ ಕಾಮನ್ನಾಗಿ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಜೈಕಾರ ಹಾಕಕ್ಕೆ ಅಂತ. ಅಷ್ಟರ ಮಟ್ಟಿಗೆ ನೀವು ಯತ್ನಾಳು, ಪ್ರತಾಪ್ ಸಿಂಹ, ಇಲ್ಲ, ನನಗೆ ಯತ್ನಾಳ್ ಅವ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಟು ಜಾಸ್ತಿ ಆಗಿದೆ. ತುಂಬಾ ರಿಸರ್ಚ್ ಮಾಡ್ತಾ ಇದ್ರಲ್ಲ? ಅಲ್ಲ, ರಿಸರ್ಚ್ ಎಲ್ಲ ಏನು, ನಮಗೆ ಯತ್ನಾಳ್ ಅವರು ನೀವು ಯತ್ನಾಳ್ ಅವ್ರ ಬಗ್ಗೆ ಇಷ್ಟು ಮಾತಾಡ್ತೀರಾ, ಅವ್ರು ನಿಮ್ಮನ್ನು ಮನುಷ್ಯ ಕ್ಯಾಟಗರಿಗೆ ಸೇರಿಸಿಲ್ಲ ಅಲ್ಲ. ಅವ್ರು ಏನಂದ್ರು ಗೊತ್ತಾ ಮೊನ್ನೆ? ಮತ್ತು ಮನುಷ್ಯೇತರರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂದ್ರು. ನಾನಂತೂ ಮನುಷ್ಯೇತರರ ಬಗ್ಗೆನೇ ಮಾತಾಡೋದು. ಹೆಂಗೆ ಸರ್? ಅಲ್ಲ, ಈಗ ಅಂತೀರಾ ಅವರು ನೋಡಿ, ಈಸ್ ಎ ಸ್ಟೇಟ್ ಸೆಂಟ್ರಲ್ ಮಿನಿಸ್ಟರ್, ಸ್ಟೇಟ್ MLA ಆಗಿದ್ರು, MP ಆಗಿದ್ರು. ಅವ್ರ ಹತ್ರ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಸರ್. ಬಾಡಿಯಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲೂ ಇದೆಯಾ, ಬಾಡಿಯಲ್ಲೂ ಇದೆಯಾ? ಬಾಡಿಲೂ ಇದೆ, ಗೊತ್ತಿಲ್ಲ ನನಗದು. ಸೀನಿಯರ್. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ? 16 ಬಡ್ಜೆಟ್ ಕೊಟ್ಟಿರೋ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಮುಖ್ಯಮಂತ್ರಿ 2ನೇ ಬಾರಿ ಆಗಿರೋ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಒಂದು ಹಿಂದುಳಿದ ವರ್ಗದ ನಾಯಕನ ಬಗ್ಗೆ ಇವ್ರು ನಾಲ್ಗೆ ಯಾರು ಬಿಡ್ಬೋದಾ ಸರ್? ಅವರಿಬ್ರು ಒಟ್ಟಿಗೆ ರಾಜಕಾರಣ ಮಾಡಿದವರು ಸರ್. ಅವ್ರಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮನೆಗಳಲ್ಲಿ ಇಟ್ಕೊಳ್ಳಿ. ಪಬ್ಲಿಕ್ ಲೈಫಲ್ಲಿ ಬಂದು ನನ್ನ CMನ ಬಾಯಿಗೆ ಬಂದಂಗೆ ಬೈದ್ರೆ ಅದೇನೋ ಅಣಕಿಸ್ತಾರೆ ಹಿಂಗೆ ಯತ್ನಾಳವರು. ನಾವು ಸುಮ್ಮನೆ ಇರ್ತೀವ? ಅವರು ಸೀನಿಯರ್ಸ್ಗೆ ಗೌರವ ಕೊಡೋಕೆ ಹೇಳಿ. ನನ್ನ ಕತೆ ಬಿಡಿ ಸರ್. ಯಡಿಯೂರಪ್ಪ ಸಾಹೇಬ್ರಿಗೆ ಯಾಕೆ ಗೌರವ ಕೊಡಲ್ಲ ಆತ? ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಕಂಡ್ರೂ ಆಗಲ್ಲ, ಯಡಿಯೂರಪ್ಪ ಅವ್ರನ್ನ ಕಂಡ್ರೂ ಆಗಲ್ಲ, ಅಲ್ಲಿ ಜೋಶಿ ಅವ್ರನ್ನ ಕಂಡ್ರೂ ಆಗಲ್ಲ. ಯತ್ನಾಳ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಅದಕ್ಕೆ ಅವ್ರ ಪಾರ್ಟಿನ ಸಸ್ಪೆಂಡ್ ಆಗಿರೋದು. ಅದಕ್ಕೆ ಈಗ ಅವ್ರ ಪಾರ್ಟಿಗೆ ಬೇಡ, ಅವರು ಇನ್ಯಾರಿಗೆ ಬೇಕಾಗುತ್ತೆ? ನಾನು ಅವ್ರನ್ನ ಕ್ವಶನ್ ಮಾಡೋದು ಇಷ್ಟೇ, ಹಿಂದುತ್ವಕ್ಕೆ ನಿಮ್ಮ ಕೊಡುಗೆ ಏನು? ನಾನು ಚರ್ಚೆಗೆ ಬರಲು ಸಿದ್ಧವಿದ್ದೇನೆ. ಎಷ್ಟು ದೇವಾಲಯಗಳಿಗೆ ನಾನು ದೇಣಿಗೆ ಕೊಟ್ಟಿದ್ದೇನೆ, ಎಷ್ಟು ಬಡ ಬ್ರಾಹ್ಮಣರ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೇನೆ, ವಿತ್ ಡೇಟಾಬೇಸ್. ಬಿಜಾಪುರದ ಹಿಂದೂ ದೇವಾಲಯಕ್ಕೆ ನಾನು ಬರಲು ಸಿದ್ಧವಿದ್ದೇನೆ. ಸರ್, ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅದೇ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ, ಯಾರೂ ಸಹ ಬಹಿರಂಗ ಚರ್ಚೆಗೆ ಬರಲ್ಲ. ಇದನ್ನು ನೀವು ಕೌಂಟ್ರಲ್ಲಿ ಇಟ್ಕೊಂಡೇ
ನೀವೆಲ್ಲರೂ ಬಹಿರಂಗ ಚರ್ಚೆ ಕರಿತೀರಾ. ಯಾಕೆ ಬರಬಾರ್ದು? ನಾನು MLA ತಾನೆ. ಯಾರು ಬರಲ್ಲ ಸರ್. ಯಾಕೆ ನೀವು ಬರಲ್ಲ? ಎಂಥದ್ದೇ ವೇದಿಕೆ ಸಿದ್ಧ ಮಾಡಿ, ಟಿವಿ ಚಾನಲ್ಗಳಲ್ಲಿ ಸಿದ್ಧ ಮಾಡಿ, ಅವ್ರ ಊರುಗಳಲ್ಲಿ ಸಿದ್ಧ ಯಾಕೆ ಮಾಡಿ, ಭಯ ನಾನು ಅನ್ಕೊಂಡ್ರೆ? ನಿಮ್ ಕಂಡ್ರಲ್ಲ ಸರ್, ಆ ವ್ಯವಸ್ಥೆ ಮೊದ್ಲಿಂದನೂ ರಾಜಕೀಯದಲ್ಲಿ ಬಂದ್ಬಿಟ್ಟಿದೆ. ಬಹಿರಂಗ ಸವಾಲಾಗ್ತಾರೆ ಹೊರತು ಯಾರು ಒಬ್ರಿಗೊಬ್ರು ಎದುರುಗಡೆ ನಿಂತ್ಕೊಂಡು ನಾಷ್ಟ ಮಾಡಿರೋ ಇತಿಹಾಸವೇ ಈಗ ಇಲ್ಲ. ನಿಮ್ಮ ಚಾನಲ್ ಮುಖಾಂತರ ಯತ್ನಾಳ್ ಸಾಹೇಬ್ರಿಗೆ ಚಾಲೆಂಜ್ ಮಾಡ್ತೀನಿ. ಅವ್ರು ಬ್ಯುಸಿ ಇದ್ರೆ ಅವ್ರು ಬಿಜಾಪುರದಲ್ಲಿರೋ ಒಂದು ಹಿಂದೂ ದೇವಾಲಯಕ್ಕೆ ನಾನು ಹೋಗಕ್ಕೆ ರೆಡಿ. ಅವರು ಫ್ರೀ ಮಾಡ್ಕೊಂಡು ಬರಲಿ, ಅಲ್ಲೇ ಚರ್ಚೆಗೆ ಬಿಜಾಪುರಕ್ಕೆ ಬರ್ತೀನಿ. ಯತ್ನಾಳ್ ಸಾಹೇಬ್ರ ಹಿಂದುತ್ವದ ಬಗ್ಗೆ ಮಾತಾಡೋಣ. ನೀವು ಫೈರೋ BJP ಕಿತ್ತಾಕಿರೋ ಪೈರೋ ಡಿಸೈಡ್ ಮಾಡ್ಕೊಳ್ಳೋಣ. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡ್ತೀರಾ. ಪ್ರತಾಪ್ ಸಿಂಹ ಅವ್ರು ನಿಮ್ಮನ್ನ ಹಂದಿ ಅಂತಾರೆ. ಪಾಪ ಏನಾಗುತ್ತೆ, ಹಂದಿಗಳ ಬಗ್ಗೆನೇ ಯೋಚನೆ ಮಾಡೋದು. ಈಗ ಹಂದಿಗೆ ತಾನೇ ಇನ್ನೊಂದು ಹಂದಿ ಅಂತ ಗೊತ್ತಾಗೋದು. ಸೊ ಪ್ರತಾಪ್ ಸಿಂಹ ಪಾಪ ನನ್ನ ಹಂದಿ ಅಂತಾನೆ. ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆ ಬೆಳೀತಾ ಇದ್ದೀವಿ. ಯಾರು ಬೆಳೀತಾ ಇರೋದು? ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ನಮ್ಮ ಪಾರ್ಟಿ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆ ಬೆಳೀತಾ ಇದ್ದೀವಿ. ಆವಾಗ ಈ ಬೆಳೆನ ನಾಶ ಮಾಡಬೇಕು ಅಂತ ಕಾಡಂದಿಗಳು ಬರ್ತವೆ. ಒಂದು ಮೈಸೂರಿಂದ ಬರುತ್ತೆ ಕಾಡಂದಿ, ಮೈಸೂರಿಂದ ಬಂದು ಒಂದು ಕಾಡಂದಿ ಬಂದು ಬೆಳೆ ನಾಶ ಮಾಡೋಕ್ಕೆ ಬರುತ್ತೆ. ನಾವು ಆ ಕಡೆ ಬಾರ್ಡ್ರಲ್ಲಿ ಕಟ್ಟಿಗೆ ಇಟ್ಕೊಂಡು ನಿಂತಿರ್ತೀವಿ. ಒಂದು ಸಲ ಬಂದು ಒಂದು ಗಿಡ ಕಿತ್ತಾಗುತ್ತೆ, ತೆಗೆದೊಂದ್ಬಿಡ್ತೀವಿ. ಒಂದು ತಿಂಗಳು ಬರಲ್ಲ, ಮತ್ತೆ ಯಾಮಾರ್ಸ್ ಬಂದ್ಬಿಡುತ್ತೆ, ಮತ್ತೆ ತೆಗೆದೊಂದ್ಬಿಡ್ತೀವಿ, ಇನ್ನೊಂದು ತಿಂಗಳು ಬರಲ್ಲ. ಹಿಂಗೆ ಓಡಿಸ್ತಾನೇ ಇದ್ದೀವಿ. ಏನು ಮಾಡೋದು? ಬೆಳೆ ಕಾಪಾಡ್ಕೋಬೇಕಲ್ಲ. ಸುಭಿಕ್ಷೆ ಅನ್ನೋ ಬೆಳೆ, ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆಗೆ ಈ ಕಾಡಂದಿಗಳು ಅಟ್ಯಾಕ್ ಮಾಡ್ತವೆ. ಅದು ಮೈಸೂರಿಂದ ಬರುತ್ತೆ, ರಪ್ ಅಂತ ಬಂದ್ಬಿಡುತ್ತೆ, ತೆಗೆದು 4 ಬಿಟ್ಟಾಗ ಹೊರಟೋಗುತ್ತೆ. ಸರ್, ಇದೇ ಪ್ರದೀಪ್ ಈಶ್ವರ್ ಅವರು 2020-21 ಕೋವಿಡ್ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಪುಸ್ತಕಗಳನ್ನು ಓದಿ ಇನ್ಸ್ಪೈರ್ ಆಗಿದ್ದೀನಿ ನಾನು, ನನಗೆ ತುಂಬ ಸಮಯವನ್ನು ಕಳೆಯೋದಕ್ಕೆ ಅವರ ಪುಸ್ತಕಗಳು ಸಹಕಾರಿ ಆಯಿತು ಅಂತೇಳಿ ಅವರ ಬಗ್ಗೆ ಗೌರವಯುತವಾದ ಮಾತುಗಳನ್ನು ಆಡಿದ್ದೀರಾ. ಸರ್, ನಾನು SL ಭೈರಪ್ಪನವ್ರು ಓದ್ಕೊಂಡಿದ್ದೀನಿ, ವಿಶ್ವೇಶ್ವರ ಭಟ್ ಸರ್ ಓದಿದ್ದೀನಿ, ರವಿ ಬೆಳಗೆರೆ ಅವ್ರು ಓದಿದ್ದೀನಿ, ಲಂಕೇಶ್ ಅವ್ರು ಓದಿದ್ದೀನಿ, ಪ್ರತಾಪ್ ಸಿಂಹ ಅವ್ರು ಓದಿದ್ದೀನಿ. BJP ಅವ್ರು ಯಾವ ಪುಸ್ತಕ ಬರೆದ್ರೂ ತೊಗೊಂಡು ಹೋಗ್ತೀನಿ. ಅದು ನನ್ನ ನಾಲೆಡ್ಜ್ಗೆ. ನೀವು ಚೆನ್ನಾಗಿ ಬರೆದಾಗ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರ ತಾಕತ್ತಿದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರು, ಕುಮಾರಸ್ವಾಮಿ ಅವ್ರನ್ನ ಯಾರು? ಪ್ರತಾಪ್ ಸಿಂಹ ಅವರು. ಈಗ ಕುಮಾರಸ್ವಾಮಿ ಕಾಲಕ್ಕೆ ಬೀಳ್ತಿಲ್ವಾ ಅಂತ ನಾನು ಹೇಳೋದೇನು ಅಂದರೆ, ಎಲ್ಲ ಓದಿರ್ತೀವಿ. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಒಳ್ಳೇದು ಬರೆದ್ರೆ ಓದ್ತೀವಿ, ಅಭಿನಂದಿಸ್ತೀವಿ, ಚೆನ್ನಾಗಿತ್ತಪ್ಪ ಆರ್ಟಿಕಲ್, ಬುಕ್. ಸರ್, ಒಬ್ಬ ವ್ಯಕ್ತಿಯ ಬಗ್ಗೆ ಏಕಾಏಕಿ ಒಂದು ರಾಜಕಾರಣಕ್ಕೋಸ್ಕರನೇ ನಿಲುವುಗಳು ಬದಲಾಗೋ ಸಾಧ್ಯತೆ ಇದೆಯಾ? ಇಟ್ಸ್ ಅ ಫೈಟ್ ಫಾರ್ ಐಡಿಯಾಲಜಿ. ನಾನೊಬ್ಬ OBC ಹುಡುಗ, ನಾನು ಕೆಳವರ್ಗದ ಹುಡುಗ, ನಾನು ಏನೂ ಹಿನ್ನೆಲೆ ಇಲ್ಲದ ಹುಡುಗ. ನನ್ನ ಐಡಿಯಾಲಜಿನೇ ಬೈ ಬರ್ತ್ ಕಾಂಗ್ರೆಸ್ ಸಿದ್ಧಾಂತ, ಕಾಂಗ್ರೆಸ್ಸು OBC ಪರ ಇದೆ. ಐಡಿಯಾಲಜಿ ನಂಬ್ಕೊಂಡು ಬಂದಿದ್ದೀನಿ. ನನಗೆ ರಾಜಕೀಯ ಜನ್ಮ ಕೊಟ್ಟರೋ ನನ್ನ ಪಕ್ಷದ ಬಗ್ಗೆ ಇವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀವ? ಹೇಡಿ ಥರ ಹೋಗಿ ಡಿಫಾಮೇಷನ್ ಕೇಸ್ ಹಾಕಿದ್ದಾನೆ. ದಮ್ಮಿಲ್ವಾ ಮಾತಾಡೋಕ್ಕೆ? ಆತನೇನು ಬೈದ್ರು ನಾವು ಹೋಗಿ ಕೇಸ್ ಹಾಕಿದ್ದೀವ? ನಾವು ಬೈಸ್ಕೊತಾ ಇಲ್ವಾ? ಅಲ್ವಾ? ಕೋತಿ ಅನ್ನೋದು ಒಳ್ಳೆ ಪದ, ಅದು ಬಳಸೋ ಪದ ಅಲ್ವಾ? ನಾನು ಎಷ್ಟೊತ್ತು ಡಿಫಾಮೇಷನ್ ಹಾಕೋದು? ಯಾಕೆಂದರೆ ಆತನ ಥರ ನಾನು ಹೇಡಿ ಅಲ್ಲ, ಹೆಸರಲ್ಲ ಸಿಂಹ ಇರಬೇಕಾಗಿರೋದು, ಬ್ಲಡ್ಡಲ್ಲಿ ಇರಬೇಕು. ಅದು ನಮಗಿದೆ. ದಮ್ ಇರೋದಕ್ಕೆ ನಾನು ಕರ್ನಾಟಕ ಪಾಲಿಟಿಕ್ಸಲ್ಲಿ ಜೀವನ ಫೇಸ್ ಮಾಡೋದು. ದಮ್ ಇದ್ರೆ ಪಾಲಿಟಿಕ್ಸ್ ಬನ್ನಿ. BJPಲಿ ಯಾರು ರಾಜ್ಯಾಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಲಾಭ ಜಾಸ್ತಿ? ಯಾರಾದರೂ ನಮಗೆ ಲಾಭನೇ, ಯಾಕೆಂದರೆ ಕೆಪಾಸಿಟಿ ಇರೋರೊಬ್ಬರು ಅಲ್ಲಿಲ್ಲ. ಈ IDET ಏನಾದ್ರು ಭಯ ಇದೆಯಾ ಸರ್? ವೆಲ್ಕಮ್ ಟು IT and ED ಆಫೀಸರ್ಸ್. ಅವ್ರು ಬಂದರೆ ಅವರು 1 ದಿನ 2 ದಿನ ಇರ್ತಾರೆ, ಅವ್ರನ್ನೂ ಮೋಟಿವೇಟ್ ಮಾಡಿ ಕಳಿಸ್ತೀವಿ. ಮೊನ್ನೆ ಸಂಸದರು ನಾನು ಬೈತಾ ಇದ್ರು, SC ಮನೆಗಳಿಗೆ ಹೋಗಿ ಚಿತ್ರಾನ್ನ ಮಾಡಿಸ್ಕೊಂಡು ತಿಂತಾನೆ. ಸುದೀಪ್ ಸರ್ ನಡೆನೂ ನೋಡ್ತಾ ಇದ್ರೆ ನನಗೆ ಸುದೀಪ್ ಸರ್ ಆತ್ಮೀಯರು. ಸುದೀಪ್ ಸರ್ ದಯವಿಟ್ಟು ಬೇಜಾರಾಗ್ಬಿಡಿ, ನನ್ಗೆ ಅನ್ನಿಸ್ತಾ ಇರೋದು 100 ಕೋಟಿಗೆ ಲೋನ್ಗೆ ಅಪ್ಲೈ ಮಾಡಿದ್ದೆ. ಎಲಿಜಿಬಿಲಿಟಿ ಇನ್ನು ಸ್ವಲ್ಪ ಕಡಿಮೆ ಇತ್ತು. ಮ್ಯಾನೇಜರ್ನ ಮೋಟಿವೇಟ್ ಮಾಡಿದೆ, ಕೊಟ್ಟರು. ಸರ್, ನನ್ನ ಮೋಟಿವೇಶನ್ ಪವರ್ ಅದು.